ಹಲೋ ಎವ್ರಿವಾನ್, ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ನಾವು ಹೋಗ್ತಿರೋದು ಮಾಲ್ ಆಫ್ ಏಷ್ಯಾಗೆ. ಪಿಂಕ್ ಸೇಲ್ ಆಲ್ಮೋಸ್ಟ್ ಅಲ್ಲ, ಇವತ್ತು ಮುಗ್ದೇ ಹೋಗುತ್ತೆ. ಅದಕ್ಕಿಂತ ಮುಂಚೆ ವಿತೌಟ್ ಆಫ್ ಡೂ ಸಮ್ ಶಾಪಿಂಗ್, ನಾನು ಮತ್ತು ನನ್ನ ಹಸ್ಬೆಂಡ್. ನಿಮಗೆ ಗೊತ್ತಿಲ್ಲ, ನಾವು ಯೂಶ್ವಲಿ ಎವ್ರಿ ಇಯರ್ ಈ ಥರ ಶಾಪಿಂಗಿಗೆ ಅಂತಲೇ ಒಂದು ಸರ್ಟನ್ ಅಮೌಂಟ್ನ ನಾವು ಸೆಟಪ್ ಮಾಡಿಬಿಟ್ಟಿರ್ತೀವಿ. ಸೊ ಅದನ್ನು ನಾವು ಇವಾಗ ಉಡೀಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಟು ಇನ್ವೆಸ್ಟ್ ಆನ್ ಆರ್ ಸೆಲ್ಫ್, ಕಮ್ ಆನ್. ಸೊ ಇಯರ್ಲಿ ಒನ್ಸ್ ಬರುತ್ತೆ ಈ ಸೇಲ್, ಯಾಕೆ ಮಿಸ್ ಮಾಡ್ಕೊಳ್ಳೋಣ ಅಂತ ಹೋಗ್ತಿರೋದು ಮಾಲ್ ಆಫ್ ಏಷ್ಯಾಗೆ. ಏನೇನೋ ತೊಗೊಬೇಕು. ಆಲ್ರೆಡಿ ತುಂಬ ಆನ್ಲೈನಲ್ಲಿ ಶಾಪಿಂಗ್ ಆಗಿದೆ, ಆದರೆ ಇನ್ನೂ ಒಂದು ಸ್ವಲ್ಪ ಆಫ್ಲೈನಲ್ಲಿ ಕೆಲವೊಂದೊಂದು. ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಪರ್ಫ್ಯೂಮ್ಸ್, ಈ ಬಾಡಿ ಮಿಸ್ಟ್, ವೆನ್ ಇಟ್ ಕಮ್ಸ್ ಟು ಬಾಡಿ ಕೇರ್, ನಾನು ಬೇರೆದು ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೆ, ಅಂದರೆ ಲೈಕ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್. ಈ ಸತಿ ನಾನು ವಿಕ್ಟೋರಿಯಾ ಸೀಕ್ರೆಟ್ ಅವ್ರ ಲೆಟ್ ಮಿ ಟ್ರೈ ಫ್ರೆಂಡ್ ಬ್ರ್ಯಾಂಡ್ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಅಲ್ಲಿ ಆಫ್ಲೈನಲ್ಲಿ ಹೋಗಿ ಟ್ರೈ ಮಾಡಿದಾಗ ವಿ ಗೆಟ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಅಂತ. ಆ್ಯಂಡ್ ನ್ಯೂ ಮೈಕ್ ತೊಗೊಂಡಿದ್ದೀನಿ, ಸೊ ಅದಕ್ಕೆ ಫುಲ್ ಕೂಲಾಗಿ ಮಾತಾಡ್ತಾ ಇದ್ದೀನಿ. ಕ್ಯಾಮ್ರಾ ಎಲ್ಲ ನೀಟಾಗಿ ಸೆಟಪ್ ಮಾಡಿ. ಆ್ಯಂಡ್ ಮೈ ಹಸ್ಬೆಂಡ್ ಇಸ್ ಆಲ್ಸೋ ಡ್ರೈವಿಂಗ್, ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಹಿಮ್. ಸೊ ಯಾ, ಲೆಟ್ಸ್ ಗೋ ಡೂ ಸಮ್ ಶಾಪಿಂಗ್, ಲೆಟ್ಸ್ ಎಕ್ಸ್ಪ್ಲೋರ್ ಸಮ್ ಗುಡ್ ಫುಡ್ ಅಂತ. ನೋಡೋಣ ಹೇಗಿರುತ್ತೆ ಅಂತ. ನೀನು ಎಷ್ಟು ಎಕ್ಸೈಟ್ ಆಗಿದ್ಯಾ ಬೇಬಿ? ನಿನ್ನ ಒಂದು ಸೇವಿಂಗ್ಸ್ ಸ್ವಲ್ಪ ಎಲ್ಲ ಇದಕ್ಕೆ ಅಂತ ಇಟ್ಟಿದೆ. ನಾವು ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಆನ್ ಯುವರ್ ಸೆಲ್ಫ್. I'm just waiting. ಇಸ್ ಜಸ್ಟ್ ವೇಟಿಂಗ್. ಎಸ್, ಆಫ್ ಕೋರ್ಸ್. ನಮ್ಮ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ನಾವು ಬರೀ ಆನ್ಲೈನ್ ಮಾತ್ರ ಶಾಪಿಂಗ್ ಮಾಡೋಕ್ಕಾಯಿತು. ಬಟ್ ಇವತ್ತು ನಮಗೆ ನಾವು ಟೈಮ್ ಮಾಡಿಕೊಂಡು ನೋ, ವಿ ಹ್ಯಾವ್ ಟು ಗೋ ಅಂತ ಫುಲ್ ಜಿಂಕ್ ಥರ ಫುಲ್ ರೆಡಿಯಾಗಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಏನೇನು ಶಾಪ್ ಮಾಡ್ಕೊಂಡು ಬರ್ತೀವಿ, ಹಾಗೆ ಆನ್ಲೈನಲ್ಲಿ ಏನೇನು ಶಾಪಿಂಗ್ ಮಾಡಿದ್ದೀವಿ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್, ಬಾಯ್ ನಾವ್. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್. ಐಮ್ ಸೊ ಸಾರಿ, ನಾನು ಅವತ್ತು ಸಂಡೇ ನಾವು ಹೋಗಿ ಬಂದಾದಮೇಲೆ ಐ ಥಿಂಕ್ ಅದೇ ಪಿಂಕ್ ಸೇಲ್ ಏನಿತ್ತು, ಸಾರಿ ಬ್ಲ್ಯಾಕ್ ಫ್ರೈಡೇ ಸೇಲ್ ಏನಿತ್ತು, ಅದಾಗಾದಮೇಲೆ ಮಂಡೇ ಬ್ಲೂಸ್. ಸೊ ಕಂಪ್ಲೀಟ್ಲಿ ಆಕ್ಯುಪೈಡ್. ಅಂದರೆ ಇವತ್ತು ನಾನು ರೆಕಾರ್ಡ್ ಮಾಡ್ತಿರೋದು ಬಂದು ಟ್ಯೂಸ್ಡೇ. ಹನುಮಾನ್ ಜಯಂತಿ ನಡೀತಾ ಇದೆ, ವಿಚ್ ಇಸ್ ಗುಡ್. ಪೂಜೆ ಎಲ್ಲ ಮಾಡಿ ಇವಾಗ ನಾನು ಫ್ರೀ ಇದ್ದೆ. ಸೊ ಐ ಥಾಟ್ ಆ್ಯಕ್ಚುಲಿ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಮತ್ತು ಆನ್ಲೈನ್ ಆಫ್ಲೈನ್ ಎಲ್ಲ ತೋರಿಸ್ತೀನಿ ನಾನು. ಬಟ್ ನಾನು ಅದನ್ನು ಬೇಗ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್. ಯಾಕೆಂದರೆ ಅವಾಗ ನಾನು ನೀಟಾಗಿ ಆರ್ಗನೈಸ್ ಮಾಡ್ಕೋಬೋದು ಅದಕ್ಕೆ. ಸೊ ಬೇಗ ತೋರಿಸ್ಬಿಟ್ರೆ ನಾನು ಬೇಗ ಅಲ್ಲಲ್ಲೇ ಇಡ್ಬೋದು, ನಾನು ಎಲ್ಲೆಲ್ಲಿ ಇಡಬೇಕು ಅದನ್ನೆಲ್ಲ. ಇಲ್ಲ ಅಂತಂದರೆ ಮತ್ತೆ ನಾನೊಂದು ಬಾಕ್ಸಲ್ಲಿ ಹಾಗೆ ಇಟ್ಟಿರಬೇಕು, ಇಲ್ಲ ನಾನು ರೆಕಾರ್ಡ್ ಮಾಡಬೇಕು ಅಂತ. ಅದಕ್ಕೆ ಕ್ವಿಕ್ಕಾಗಿ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಕೂತಿದ್ದೀನಿ. ಇವತ್ತು ಟ್ಯೂಸ್ಡೇ. ಸೊ ಕ್ವಿಕ್ಕಾಗಿ ನಾನು ಆನ್ಲೈನಲ್ಲಿ ಏನು ತೊಗೊಂಡೆ, ಆಫ್ಲೈನಲ್ಲಿ ಏನು ತೊಗೊಂಡೆ ಎಲ್ಲ ತೋರಿಸ್ಕೊಡ್ತೀನಿ, ಓಕೆನಾ? ಸೊ ಫಸ್ಟ್ ಥಿಂಗ್ ಫಸ್ಟ್, ನಾನು ಹಾಕೊಂಡಿರೋ ಶರ್ಟ್ ಬಂದು ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರ್. ಇದು ಬಂದು ನಾನು ತೊಗೊಂಡಿದ್ದು ಆಫ್ಲೈನ್, ಆ್ಯಂಡ್ ಇಟ್ ಈಸ್ ವೆರಿ ಕೂಲ್. ಚೆನ್ನಾಗಿದೆ ಇದು. ಸಿ, ಇದರ ಹಿಂಗೆ ಲೂಸ್ ಆಗಿದೆ, ಆ್ಯಂಡ್ ಇಟ್ ಈಸ್ ಸೋ ಕೂಲ್. ನನಗೆ ಶರ್ಟ್ಸ್ ಅಂದ್ರೆ ಭಾಳ ಇಷ್ಟ, ಆ್ಯಂಡ್ ಐ ಫೀಲ್ ಸೋ ಕಂಫಿ. ಒಂಥರ ಇಟ್ ಫೀಲ್ಸ್ ಗುಡ್ ಅಷ್ಟೇ. ಆ್ಯಂಡ್ ಅದಾದಮೇಲೆ ಫಸ್ಟ್ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಆ್ಯಂಡ್ ದೆನ್ ಐ ವಿಲ್ ನನ್ನ ಹಸ್ಬೆಂಡ್ ಏನು ತೊಗೊಂಡ್ರು ಅಂತ ಹಂಗೇನು ತೋರಿಸ್ಕೊಡ್ತೀನಿ. ಸೊ ಇದು ಫಸ್ಟ್ ನಾನು ಶರ್ಟ್ ತೊಗೊಂಡಿದ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಬಂದು ಬಾತ್ ರೋಬ್ ಅಂತ ಹೇಳ್ತಾರೆ. ಸ್ನಾನ ಮಾಡಾದ್ಮೇಲೆ ಹಾಕೊಳ್ಳಿಕ್ಕೆ ಭಾಳ, ಇನ್ಸ್ಟೆಡ್ ಆಫ್ ಟವೆಲ್ ಯು ಕ್ಯಾನ್ ಆ್ಯಕ್ಚುಲಿ ವೇರ್ ಇಟ್. ಇಟ್ಸ್ ರಿಯಲಿ ಗುಡ್. ಒಂಥರ ಯಾವುದೋ ನಾವು ಒಂದು ಹೋಟೆಲಲ್ಲಿ ಸಮ್ ರಿಲ್ಯಾಕ್ಸೇಷನ್ ಟೈಮ್, ಸ್ಪಾ ಟೈಮ್ ಅನ್ನೋ ಫೀಲ್ ಕೊಡುತ್ತೆ. ಸೊ ವಿಚ್ ಇಸ್ ಗುಡ್. ಸೊ ಇದೊಂದು ತೊಗೊಂಡೆ ನಾನು, 50% ಸೇಲ್. ಸೊ ಐ ಗಾಟ್ ಇಟ್ ಫಾರ್ 2000. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಒಂದು ಟ್ರೆಡಿಷನ್ ಮಾಡ್ಕೊಂಡಿದ್ದೀನಿ. ದಟ್ ಎವ್ರಿ ಇಯರ್ ನಾನೊಂದು ಯಾವುದಾದ್ರೂ ಒಂದು ಬ್ರ್ಯಾಂಡ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ, ಎಸ್ಪೆಷಲಿ ಬ್ಯಾಗ್ಸಲ್ಲಿ. ಸೊ ನಾನು ಇವಾಗ ಆಲ್ಡೋ ಬ್ಯಾಗ್ ತೊಗೊಂಡೆ. ಸೋ ಗುಡ್, ತುಂಬ ಚೆನ್ನಾಗಿದೆ ಇದು. ದಿಸ್ ಪ್ರಿಂಟ್ ಆ್ಯಕ್ಚುಲಿ ಹೆಂಗೆ ಅನ್ಸುತ್ತೆ ಅಂದರೆ ಲೂಯಿ ವುಟಾನ್ ಅಂತ ಅನ್ಸುತ್ತೆ, ಬಟ್ ಡೆಫಿನೆಟ್ಲಿ ಇಟ್ಸ್ ನಾಟ್. 1000, ಬಟ್ 50% ಆಫರಲ್ಲಿ ಐ ಗಾಟ್ ಇಟ್ ಫಾರ್ 6500. ಸೊ ಯಾ, ಇದು ಆ್ಯಕ್ಚುಲಿ ನನಗೆ ತುಂಬ ಬೇಜಾರಾಯಿತು. ಯಾಕೆ ಅಂತಂದರೆ ನಾನು ಆಫ್ಲೈನಲ್ಲಿ ತೊಗೋಬೇಕಾದ್ರೆ ನಾನು ಪೇ ಮಾಡಿ ಆಮೇಲೆ ಬಂದುಬಿಟ್ಟು ಇಂಟರ್ನೆಟ್ ಸಿಗಲಿಲ್ಲ ಅಲ್ಲಿ. ಸೊ ಆಮೇಲೆ ನಾನು ಹೊರಗಡೆ ಬಂದುಬಿಟ್ಟು ನಾನು ಚೆಕ್ ಮಾಡಿದೆ ಎಷ್ಟಿರ್ಬೋದು ಪ್ರೈಸ್ ನೋಡೋಣ ಅಂತ. ಆವಾಗ ನನಗೆ 5800 ಬಟ್ ನಾನಲ್ಲಿ 6500 ಕೊಟ್ಟೆ. ಆಲ್ಮೋಸ್ಟ್ 700 to 800 rupees ಎಕ್ಸ್ಟ್ರಾ ಕೊಟ್ಟೆ. ಐ ಫೀಲ್ ಸೋ ಬ್ಯಾಡ್. ಅವಾಗ ಹೋಗಿ ತಿಂದಿರ್ಬೋದಿತ್ತಲ್ವಾ ಅಂತ. ಬಟ್ ಯಾ, ಈ ಬ್ಯಾಗ್ ತೊಗೊಂಡೆ. ಐ ಥಿಂಕ್ ಯು ವಿಲ್ ಸಿ ಮೋರ್ ಕಮಿಂಗ್ ವಿಡಿಯೋಸಲ್ಲಿ ಈ ಬ್ಯಾಗ್ ಜೊತೆ ನೋಡ್ತೀರಾ ಅಂತ ಅನ್ಸುತ್ತೆ. ಐ ಲವ್ ಇಟ್. ಸೊ ಇದೊಂದು ಬ್ಯಾಗ್ ಬ್ಲ್ಯಾಕ್ ಕಲರ್. ಐ ನೋ ಯಾಕೆ ಬ್ಲ್ಯಾಕ್ ಅಂತ.
ಇನ್ನೊಂದು ವೈನ್ ಕಲರಲ್ಲಿ ಇತ್ತು, ಬಟ್ ನನಗೆ ಎಲ್ಲೋ ಒಂಥರ ಅದೆಲ್ಲದಕ್ಕೂ ಮ್ಯಾಚ್ ಆಗಲ್ಲ ಅಂತ ಅನಿಸ್ತು. ಆ್ಯಂಡ್ ಅಷ್ಟು ದುಡ್ಡು ಕೊಡಬೇಕಾದ್ರೆ ಮ್ಯಾಚ್ ಆಗದೆ ಇರೋದು ಎಂತಕ್ಕೆ, ಒಂದೇ ಒಂದು ಪರ್ಟಿಕ್ಯುಲರ್ ಡ್ರೆಸ್ಸಿಗೆ ಹಾಕೊಳ್ಳೋ ಥರ ಬೇಡ, ಎಲ್ಲದಕ್ಕೂ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಬ್ಲ್ಯಾಕ್ ತೊಗೊಂಡೆ. ನಾನು ಸ್ವಲ್ಪ ಬೇಗ ಬೇಗ ಮಾಡ್ತಾ ಇದ್ದೀನಿ, ಯಾಕೆ ಅಂತಂದರೆ ಬೇಗ ಬೇಗ ಆಗಲಿ ಅಂತ. ವಾಟರ್ ಅದಷ್ಟೇ ನಾನು ತೊಗೊಂಡಿದ್ದು. ಈ ಮೂರಲ್ಲೇ ನಾನು ಇಷ್ಟು ಬಜೆಟ್ ಅಂತ ಇಟ್ಕೊಂಡಿದ್ದೆ. ಆನ್ಲೈನ್ ಆಫ್ಲೈನ್ ಅಂತ ಸೇರಿ ಒಂದಿಷ್ಟು ಬಜೆಟ್ ಅಂತ ಇಟ್ಕೊಂಡಿದ್ದೆ. ಸೊ ನಾನು ಆಫ್ಲೈನಲ್ಲಿ ಇಷ್ಟೇ ಪರ್ಚೇಸ್ ಮಾಡಿದ್ದು. ಒಂದು ಕೆಲವೊಂದು ಇನ್ನೋವೇಸ್ನ ಪರ್ಚೇಸ್ ಮಾಡಿದ್ದೇನೆ. ಇಟ್ಸ್ ಟು ಗುಡ್. ಅದೆಲ್ಲ ಬಂದು ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರ್ಸ್ ಅಲ್ಲೇ. ಡೆಫಿನೆಟ್ಲಿ ನಾನು ಅದನ್ನೆಲ್ಲ ತೋರಿಸಲ್ಲ. ಐ ಆಮ್ ನಾಟ್ ದಟ್ ಏನೋ ಬೋಲ್ಡ್ ಗರ್ಲ್, ಓಕೆ ನಾನು ಇದನ್ನ ಹಾಕೋತೀನಿ ಅಂತೆಲ್ಲ. ಬಟ್ ಒನ್ ಥಿಂಗ್ ಐ ಕ್ಯಾನ್ ಸಜೆಸ್ಟ್ ಇಸ್ ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ, ಜೆನ್ಯೂನ್ ಆಗಿ ಇಷ್ಟ ಆಗಿದೆ. ನಿಮಗೂ ಇಷ್ಟ ಆಗಿದೆ, ನೀವು ಎಕ್ಸ್ಪ್ಲೋರ್ ಮಾಡಿ. ಹ್ಯಾಂಗೆ ಇವಾಗ ನನ್ನ ಹಸ್ಬೆಂಡ್ ಏನೇನು ತೊಗೊಂಡ್ರು ಅಂತ ನಾನು ನಿಮಗೆ ತೋರಿಸ್ತೀನಿ. ಅವ್ರದ್ದು ಈ ಥರ 2 ಬ್ಯಾಗ್ ಇದೆ. ಈ 2 ಬ್ಯಾಗ್ ನಾನು ತೋರಿಸ್ತೀನಿ. ಫಸ್ಟ್ ನಾವು ತೊಗೊಂಡಿದ್ದೆ ವಾಟರ್ ಬಾಟಲ್. ನೀರು ಇಟ್ಕೊಂಡು ಹೋಗಿದ್ರು ನಾವು ಅಲ್ಲಿ ಏನಾದ್ರು ಒಂದು ಪರ್ಚೇಸ್ ಮಾಡಿಲ್ಲ ಅಂದರೆ ನಮ್ಗೆ ಇದಾಗಲ್ಲ. ಪ್ಲೀಸ್ ಏನಾದ್ರು ಶಾಪಿಂಗ್ ಹೋಗ್ತಿದ್ದೀರಾ, ಹೊರಗಡೆ ಹೋಗ್ತಿದ್ದೀರಾ ಅಂದರೆ ಮೇಕ್ ಶೋರ್ ನೀವು ನಿಮ್ಮದೇ ಆದಂಥ ಒಂದು ವಾಟರ್ ಬಾಟಲ್ನ ಕ್ಯಾರಿ ಮಾಡಿ. ಇವಾಗ ನೀರು ಕುಡಿಯೋಕ್ಕೂ ದುಡ್ಡು. ನೀವು ಯಾರಾದರೂ ನಿಮ್ಮ ಹಸ್ಬೆಂಡ್ಗೆ, ಬಾಯ್ ಫ್ರೆಂಡ್ಗೆ, ನಿಮ್ಮ ತಮ್ಮಂಗೆ, ಅಣ್ಣಂಗೆ, ನಿಮ್ಮ ಕಲೀಗ್ಸ್ಗೆ, ಫ್ರೆಂಡ್ಸ್ಗೆ ಯಾರಿಗಾರು ಕೊಡಿಸ್ಬೇಕು ಅಂತಂದರೆ ಇದನ್ನ ನೋಡ್ಬೋದು. ನನ್ನ ಹಸ್ಬೆಂಡ್ ಏನೇನು ತೊಗೊಂಡಿದ್ದಾರೆ ಅಂತ. ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಇದೊಂದು ಪ್ಯಾಂಟ್ ತೊಗೊಂಡಿದ್ದಾರೆ, ಫಾರ್ಮಲ್ ಪ್ಯಾಂಟ್. ದಿಸ್ ಒನ್. ಇದೊಂದು ಶರ್ಟ್, ಬ್ಲ್ಯಾಕ್ ಶರ್ಟ್. ಇದೊಂದು ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್. ಇದೊಂದು ಶರ್ಟ್. ಇದು ಯೂಶ್ವಲಿ ಹುಡುಗಿರ್ಗೂ ಸಿಗುತ್ತೆ H&M ಅಲ್ಲಿ. ನನ್ನ ಸೈಜಲ್ಲಿ ಇರಲಿಲ್ಲ ಇದು, ಅಂದರೆ ಹುಡುಗಿ ಸೈಡಲ್ಲಿ. ಬಟ್ ಇಲ್ಲಿ ನಾನು ಇದೇ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಈ ಬ್ರ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡ್ತಿರೋದು. ಸೊ ಇಲ್ಲಿ 17, 8, 9, 10 ಆ ಥರ ಎಲ್ಲ ಇರುತ್ತೆ. ನನಗೆ ಅದು ಐಡಿಯಾ ಇರಲ್ಲ. ಸೊ ಅಲ್ಲಿ ಕೇಳಿ ನೋಡ್ಬೇಕಾದ್ರೆ ನನ್ನ ಸೈಜ್ಗೆ ಶರ್ಟ್ ಇರಲ್ಲ. ಇದು ಕೂಡ ಅಷ್ಟೇ, ಒಂದು ಸೈಜ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನನಗೆ ಆಸ್ ಐ ಟೋಲ್ಡ್, ನನಗೆ ಬ್ಯಾಗಿ ತುಂಬ ಇಷ್ಟ ಆಗುತ್ತೆ. ಸೊ ಇದೊಂದು ಶರ್ಟ್ ತೊಗೊಂಡ್ರವರು, ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇದೊಂದು ಶರ್ಟ್. ಸೊ ದಿಸ್ ಲೈಟ್ ಪರ್ಪಲ್, ಇಟ್ಸ್ ಸ್ಕೈ ಬ್ಲೂ. ಸಾಕ್ಸ್ ತೊಗೊಂಡಿದ್ದಾರೆ. ಸಾಕ್ಸ್ ಆ್ಯಕ್ಚುಲಿ ನಂಗೆ ಭಾಳ ಇಷ್ಟ ಆಯಿತು. ಇದಾದಮೇಲೆ ನಾವು ಆಫ್ಲೈನಲ್ಲಿ ಏನು ತೊಗೊಂಡ್ವಿ, 1 ಮಿನಿಟ್. ನೆಕ್ಸ್ಟ್ ಬಂದು ಆಫ್ಲೈನಲ್ಲೇ ನಾನು ವಿಕ್ಟೋರಿಯಾ ಸೀಕ್ರೆಟ್ ಅಲ್ಲಿ ಇಲ್ಲಿ ಎಲ್ಲ ಟ್ರೈ ಮಾಡಿದೆ. ಐ ಡೋಂಟ್ ವಾಂಟೆಡ್ ಟು ಗೋ ಫಾರ್ ನಂಗಂತರ ಈ ಜ್ಯೂಸಿ, ಫ್ರೂಟಿ ಈ ಥರ ಎಲ್ಲ ನನಗೆ ಸತಿ ಪರ್ಫ್ಯೂಮ್ಸ್ ಆರ್ ಬಾಡಿ ಕೇರಲ್ಲಿ ನನಗೆ ಅದು ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಐ ಮೀನ್ ಬಾಡಿ ಮಿಸ್ಟ್. ಸ್ವಲ್ಪ ಪರ್ಫ್ಯೂಮಲ್ಲೇ ಲಾಂಗ್ ಲಾಸ್ಟಿಂಗ್ ಆಗಿರೋದನ್ನ ಟ್ರೈ ಮಾಡೋಣ ಅಂದ್ಬಿಟ್ಟು ಅಂತ ನಾನು ಫಸ್ಟ್ ಟೈಮ್ ಇದನ್ನು ಎಕ್ಸ್ಪ್ಲೋರ್ ಮಾಡ್ತಿರೋದು. ಇದು ಬಂದು ಡಿಸ್ಕವರ್ ಫ್ರೆಶ್ ಮ್ಯಾಂಡ್ರಿನ್. ಇದು ಬಂದು ಅಷ್ಟೇ ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರ್ಸಲ್ಲಿ, ಬಟ್ ಇಟ್ ಸ್ಮೆಲ್ ಸೋ ಗುಡ್. ಇದ್ರಲ್ಲಿ ಆ್ಯಕ್ಚುಲಿ ಚಿಕ್ಕದೊಂದಿದೆ, 699. ಅದು ಎಷ್ಟು ಪುಟ್ಟ ಅಂದರೆ ಇಷ್ಟು ಪುಟ್ಟ ಇದೆ ಅದು. ಐ ಥಿಂಕ್ ಇಷ್ಟೇ ಇರೋದು. ಅದಕ್ಕೆ ನಾನು ಅಂದ್ಕೊಂಡೆ ಸ್ವಲ್ಪ ದೊಡ್ಡದೇ ತೊಗೊಳ್ಳೋಣ. ಇಬ್ರಿಗೂ ಇಷ್ಟ ಆಗಿದೆ. ಸೊ ನಂಗೆ ಆ್ಯಕ್ಚುಲಿ ಹುಡುಗಿರ್ ಪರ್ಫ್ಯೂಮ್ಸ್ ಇಷ್ಟ ಆಗುತ್ತೆ. ಆ್ಯಂಡ್ ಸ್ಮೆಲ್ ಸೋ ಗುಡ್. ವೇಸ್ಟ್ ಮಾಡಲ್ಲ. ಮೂಗಳು ಕೂಡ ಹಾಕ್ಬಿಟ್ಟೆ. ಬಟ್ ಒಂದ್ಸತಿ ನಾವು ಮಾಲಲ್ಲಿ ಎಲ್ಲ ಓಡಾಡ್ಬೇಕಾದ್ರೆ ಸಡನ್ನಾಗಿ ಹಿಂಗೆ ಪಾಸ್ ಆಗ್ತಾರಲ್ಲ, ಅವಾಗ ಒಂದು ಸ್ಮೆಲ್ ಬರುತ್ತೆ. ಅವಾಗ ನಾನು ಕೇಳೋಕ್ಕಾಗಲ್ಲ ಅವ್ರನ್ನ, ನೀವು ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತೀರಾ, ಯಾವ್ದು ಹಾಕೊಂಡು ಬರ್ತೀರಾ ಅಂತ. ಬಟ್ ಐ ವಾಸ್ ಲುಕಿಂಗ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸ್ಮೆಲ್. ಒಂದೇ ಒಂದು ಸ್ಪ್ರೇ ಸಾಕಷ್ಟೆ. ಇಟ್ಸ್ ಜಸ್ಟ್ ಸ್ಮೆಲ್ ಸೋ ಗುಡ್. ಒಂಥರ ಎಸ್ಪೆಷಲಿ ದಿಸ್ ಇಸ್ ಎನ್ ಆರೆಂಜ್ ಅಲ್ಲ. ಸೊ ಮ್ಯಾಂಡ್ರಿನ್ ಅಂದರೆ ಇನ್ನೇನು ಆರೆಂಜ್. ಸೊ ಒಂಥರ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಯಾವ ಥರ ಅಂತ. ಒಂಥರ ಕ್ಲಾಸಿ ಗರ್ಲಿಶ್ ಥರ ಇಲ್ಲ ಫ್ಲೇವರ್. ಇದು ಒಂಥರ ಕ್ಲಾಸಿ ಆಗಿದೆ, ರಾಯಲ್ ಆಗಿದೆ, ಒಂಥರ ಪಾಶ್ ಫೀಲ್ ಕೊಡುತ್ತೆ. ದಿಸ್ ಇಸ್ ಗುಡ್. ಸೊ ಇವಾಗ ನಾನು ತೋರಿಸ್ತಾ ಇರೋದು ಆನ್ಲೈನಲ್ಲಿ ಏನೇನು ಬುಕ್ ಮಾಡಿದೆ ಅಂತ. ಅದು ಬಂದಿದೆ. ಸೊ ಫಸ್ಟ್ ನಾನು ಮೇಕಪ್ಪಿಂದ ತೋರಿಸ್ತೀನಿ. ಮಾರ್ಸ್ ಇಂದ ನಾನೊಂದು ಐ ಶ್ಯಾಡೋ ಪ್ಯಾಲೆಟ್ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇಟ್ ಇಸ್ ಸೋ ಗುಡ್. ನನ್ನ ಫ್ರೆಂಡ್ ಯಾವಾಗಲೂ ಹೇಳ್ತಾಳೆ, ಇನ್ಮೇಲೆ ಪ್ರಾಪರ್ ಮೇಕಪ್ಪಾ ಅಂತ. ಸೋ ಕಲರ್ಫುಲ್, ತುಂಬ ಚೆನ್ನಾಗಿದೆ. ನಂಗೆ ಭಾಳ ಇಷ್ಟ ಆಯಿತು. ಲಾಸ್ಟ್ ಇಯರ್ ನಾನು ತುಂಬಾ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್, ಲಾಸ್ಟ್ ಇಯರ್ ಅನ್ನೋದಕ್ಕಿಂತ ಐ ಥಿಂಕ್ ಪ್ರತಿ ವರ್ಷವೂ ನನಗೆ ಬಾಡಿ ಕೇರ್ ಇಸ್ ಸೋ ಇಂಪಾರ್ಟೆಂಟ್ ಅಂತಂದರೆ ನನಗೆ ನನ್ನ ಹೆಡ್ ಟು ಟೋ ನಾನು ಕೇರ್ ತೊಗೊಳ್ತೀನಿ. ಅಂದರೆ ತುಂಬ ಎಲ್ಲ ಇನ್ವೆಸ್ಟ್ ಮಾಡಿ ಅಂತಲ್ಲ, ನನಗೆ ಎಷ್ಟು ಆಗುತ್ತೋ ಅಷ್ಟು. ಸೊ ಲಾಸ್ಟ್ ಇಯರ್ ನಾನು ಐ ಥಿಂಕ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸಲ್ಲಿ ಎಲ್ಲ ಎಷ್ಟು 12 ಮಂತ್ಸ್ಗೆ ಎಷ್ಟಾಗುತ್ತೋ ಅಷ್ಟು ಸ್ಟಾಕ್ ಇಟ್ಕೊಂಡಿದ್ದೆ ಬಾಡಿ ವಾಶ್. ಬಟ್ ಈ ಸತಿ ನಾನು ಡಬ್ಬಲ್ಲಿ ಟ್ರೈ ಮಾಡೋಣ. ಬಿಕಾಸ್ ಈ ಸತಿ ನಾನು ಅಂದ್ಕೊಂಡಿದ್ದೆ ಒಂದು ಬಟ್ಟೆ ಮತ್ತು ಬ್ಯಾಗ್, ಅದು ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋದ್ರಿಂದ ಇದು ನನಗೆ ಅಫೋರ್ಡಬಲಲ್ಲಿ ಯಾವ್ದು ಸಿಗುತ್ತೋ ಅದನ್ನು ಟ್ರೈ ಮಾಡೋಣ ಅಂತ. ಆ್ಯಂಡ್ ಇದು ಬಂದು ನಾನು ತುಂಬಾ ರಿವ್ಯೂಸ್ನ ನೋಡಿ ತೊಗೊಂಡೆ. ಸೊ ಅದಕ್ಕೆ ಬಿಗ್ ಬಾಟಲ್ಲೇ ತೊಗೊಂಡೆ. ಇಟ್ ಈಸ್ ವೆರಿ 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 ನೈಸ್. ಇದು ಒಂದು ಶಿಯಾ ಬಟರ್ ಫ್ಲೇವರ್ ಫ್ರಮ್ ಡಾವ್. ಇಟ್ಸ್ ಸೋ ಗುಡ್, ಸ್ಮೆಲ್ಸ್ ರಿಯಲಿ ಗುಡ್. ಶಿಯಾ ಬಟರ್ ಅಂದ್ರೆ ಎಷ್ಟು ಚಂದ ಸ್ಮೆಲ್ ಬರುತ್ತಲ್ವಾ. ಅದಾದಮೇಲೆ ನೆಕ್ಸ್ಟ್ ಶ್ಯಾಂಪು. ರೀಸೆಂಟ್ಲಿ ಐ ಕಲರ್ಡ್ ಮೈ ಹೇರ್. ನಿಮಗೆ ಗೊತ್ತಾಗ್ತದೆ ಇಲ್ಲೆಲ್ಲ ಜಡೆ ಹಾಕೊಂಡು ಬಿಚ್ಚಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಕಲಿ ಥರ ಅನಿಸ್ತದೆ. ಐ ಲವ್ ದಿಸ್. ನನ್ನ ಇವಾಗ ಕೂತಿದೆ ಅದು ಲಾರಿಯಲ್ ಅಬ್ಸಲ್ಯೂಟ್ ರಿಪೇರಿಂದ ಇದೊಂದು ಶ್ಯಾಂಪು.
ಹೇರ್ ಕಲರ್ ಮಾಡಿಸಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಳ್ಳೋಣ ಅಂತ. ಇಟ್ಸ್ ಗುಡ್. ಐ ರಿಯಲಿ ಲೈಕ್ ಇಟ್. ಅನುವಾಯಿಂದ ನಾನು 2 ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ. ಒಂದು ಬಂದು ಇದೊಂದು ಪೋರ್ ಕ್ಲೆನ್ಸರ್ ಅಂತ. ಇದರಲ್ಲಿ ಬ್ಲ್ಯಾಕ್ ಏಡ್ಸ್ ಮತ್ತು ವೈಟ್ ಏಡ್ಸ್ ಎಲ್ಲ ಬರುತ್ತೆ. ಅಂದರೆ ಮೇಕಪ್ ರಿಮೂವ್ ಮಾಡಬೇಕಾದ್ರೆ ನೀವು ಡಬಲ್ ಕ್ಲೆನ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನಾನು ತುಂಬ ಜನ ಯೂಟ್ಯೂಬರ್ಸ್ದು ವಿಡಿಯೋ ನೋಡಬೇಕಾದ್ರೆ ನಂಗೆ ಇದು ಒಂಥರ ತುಂಬ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇತ್ತು. ಸೊ ಅದಕ್ಕೆ ನಾನೇ ತೊಗೊಂಡೆ. ಆ್ಯಂಡ್ ಅಫ್ಕೋರ್ಸ್ ಹೌದು, ಇದು ಒಂದ್ಸತಿ ಫೇಸ್ ಮೇಲೆ ನೀವು ಹಚ್ಕೊಂಡು ಮಸಾಜ್ ಮಾಡಬೇಕಾದ್ರೆ ಇಲ್ಲೆಲ್ಲ ಕೈ ಮೇಲೆಲ್ಲ ಬ್ಲ್ಯಾಕ್ ಏಡ್ಸ್ ವೈಟ್ ಏಡ್ಸ್ ಎಲ್ಲ ಕಾಣುತ್ತೆ. ಸೊ ನಾನು ಟ್ರೈ ಮಾಡಿದ್ದೀನಿ ತೊಗೊಂಡಾದ್ಮೇಲೆ. ನಮ್ಮ ಅಕ್ಕ ತೊಗೊಂಡಿದ್ಲು. ಅದಾದ್ಮೇಲೆ ನಾನು ಒಂದ್ಸತಿ ಯೂಸ್ ಮಾಡಿದ್ದೆ. ಅವಾಗ ನನಗೆ ಗೊತ್ತಾಗಿರಲಿಲ್ಲ ರಿವ್ಯೂ ಏನು ಎಕ್ಸಾಕ್ಟಾಗಿ ಕಾಣುತ್ತೆ ಅಂತ. ಬಟ್ ನಾನು ಯಾವಾಗ ಟ್ರೈ ಮಾಡಿದೆ ಇದನ್ನು ತೊಗೊಂಡು, ಅವಾಗ ನನಗೆ ಹೇಳ್ದಂಗೆ ಇಲ್ಲಿ ಕೈ ಮೇಲೆಲ್ಲ ಬ್ಲ್ಯಾಕ್ ಏಡ್ಸ್ ವೈಟ್ ಏಡ್ಸ್ ಅದೆಲ್ಲ ಕಾಣಿಸ್ತು. ನನಗೆ ಅವಾಗ ತುಂಬಾ ಪ್ರಾಮಿಸಿಂಗ್ ಅನಿಸ್ತು ಈ ಪ್ರಾಡಕ್ಟ್. ಐ ಥಿಂಕ್ ಇದೊಂದು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಇನ್ ಕೇಸ್ ಯಾವುದು ತೊಗೊಳಕ್ಕಾಗಿಲ್ಲ ಅಂದರೆ ಈ ಥರ ಮಸಾಜ್. ಬಟ್ ಐ ಆಮ್ ನಾಟ್ ಶ್ಯೂರ್ ಆಯಿಲ್ ಎಲ್ಲರಿಗೂ ಫೇಸ್ಗೆ ಆಗಿ ಬರುತ್ತೆ ಅಂತ. ನನಗೆ ಯೂಶ್ವಲಿ ಸ್ಕಿನ್ಗೆ ಆಯಿಲ್ ಆಗ್ತಿದ್ರೆ ಆಗ್ತಿರ್ಲಿಲ್ಲ. ಸೊ ಐ ಸ್ಟಾರ್ಟೆಡ್ ವಿತ್ ಈ ಜಾನ್ಸನ್ ಬೇಬಿ ಆಯಿಲಿಂದ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ದೆನ್ ಕೋಕೋನಟ್ ಆಯಿಲ್. ಅದರಿಂದ ಇವಾಗ ನಾನು ಇದಕ್ಕೆ ಸ್ವಿಚ್ ಆಗಿದ್ದೀನಿ. ಇಟ್ಸ್ ಗುಡ್. ಇದು ಅನುವಾಯಿಂದನೇ ಟೋನರ್. ಇದು ರೈಸ್ ಟೋನರ್. ಇಟ್ಸ್ ಸೋ ಗುಡ್. ಒಂಥರ ನಿಮ್ಮ ಸ್ಕಿನ್ನ ಗ್ಲೋಯಿ ಆಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಾದ್ಮೇಲೆ ಒಂಥರ ಗ್ಲೋಯಿ ಆಗಿ ಅಂತ ಅನ್ಸುತ್ತೆ ಇದು. ಬಟ್ ನನಗೆ ಈ ಥರ ಹಿಂಗೆ ಕೈ ಮೇಲೆ ಹಾಕ್ಕೊಂಡು ಯೂಸ್ ಮಾಡೋದು ನನಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಇಟ್ಸ್ ಓಕೆ, ಒಂದು ಪ್ರಾಡಕ್ಟ್ ಅಲ್ವಾ ಅಂತ ತೊಗೊಂಡಿದ್ದೀನಿ. ನನಗೆ ಯೂಶ್ವಲಿ ಈ ಥರ ಸ್ಪ್ರೇ ಇರಬೇಕು. ಪ್ರಾಬ್ಲಮ್ ನಾನು ಯಾವುದಕ್ಕಾದ್ರೂ ಹಾಕಿ ಆ್ಯಂಡ್ ದೆನ್ ಐ ಯೂಸ್ ಇಟ್ ಅಂತ ಅನ್ಸುತ್ತೆ. ಬಟ್ ಇದು ಕೂಡ ತುಂಬಾ ರಿವ್ಯೂಸ್ ನೋಡಿದ್ದೀನಿ. ಕೈಗೆ ಹಿಂಗೆ ಹಾಕ್ಕೊಂಡ್ಬಿಟ್ಟು ಹಿಂಗೆ ಮಾಡಿ ಹಿಂಗೆಲ್ಲ ಮಾಡ್ತಾರೆ, ಫುಲ್ ಗ್ಲೋಯಿ ಆಗಿರುತ್ತೆ. ಐ ಥಿಂಕ್ ಡ್ರೈ ಸ್ಕಿನ್ ಇರೋರು ಟ್ರೈ ಮಾಡ್ಬೋದು ಇದನ್ನ. ಇಟ್ ಇಸ್ ಗುಡ್. ಆಯಿಲ್ ಸ್ಕಿನ್ ಇರೋದ್ರಿಂದ ನಂದು ಸುಮ್ಮನೆ ಒಂದ್ಸಲ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಬಟ್ ಐ ಆಮ್ ಲವಿಂಗ್ ಇಟ್. ಇಟ್ಸ್ ಗುಡ್. ನೀವು ಕೂಡ ಟ್ರೈ ಮಾಡ್ಬೋದು. ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಖಾಲಿ ಆದರೆ ಗೋ ಟು ಬಾಡಿ ವಾಶ್ ಹೋಗ್ತಾ ಇದ್ದಿದ್ದು ಮುಂಚೆಯಿಂದನೂ ಇದೆ ಪ್ಲಮ್ಮಿಂದ. ಸ್ಮೆಲ್ಸ್ ರಿಯಲಿ ಗುಡ್. ಆ್ಯಂಡ್ ನನ್ನ ಹಸ್ಬೆಂಡ್ ಒಂದು ಫೇಸ್ ವಾಶ್ ಖಾಲಿ ಆಗಿತ್ತು, ಬಯೋಡರ್ಮಾ. ಅವ್ರು ಯೂಸ್ ಮಾಡೋದಿದ್ದು, ಡಾಕ್ಟರ್ ಅವ್ರಿಗೆ ಸಜೆಸ್ಟ್ ಮಾಡೋದು. ಅವ್ರದ್ದು ಸ್ಕಿನ್ನಿಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ಕೊಟ್ಟಿದ್ದು ಈ ಬಯೋಡರ್ಮಾ. ಇದು ಕೆಲವೊಮ್ಮೆ ನಾನು ಖಾಲಿ ಆದರೆ ನಾನು ಯೂಸ್ ಮಾಡ್ತೀನಿ. ಬಟ್ ತುಂಬ ವೆರಿ ರೇರ್ ನಾನು ಇದನ್ನ ಯೂಸ್ ಮಾಡೋದು. ಸ್ಕಿನ್ ಮೇಲೆ ಪಿಂಪಲ್ಸ್ ಆಗಿಬಿಡುತ್ತೆ ಅಂತ. ಇದರಲ್ಲಿ ಸ್ಕ್ರಬ್ ಇದೆ ಫೇಸ್ ವಾಶಲ್ಲೇ. ಐ ಥಿಂಕ್ ತುಂಬ ಜನ ಯೂಸ್ ಮಾಡ್ತಿರ್ತಾರೆ ಅಂತ ಅನ್ಸುತ್ತೆ. ಸೊ ಇದೊಂದು ಆರ್ಡರ್ ಮಾಡಿದ್ದಕ್ಕೆ ಇದಕ್ಕೊಂದು ಕುಟ್ಟಿ ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಜೆಲ್ ಕ್ರೀಮ್ ಕೊಟ್ಟಿರೋದು ಇದು. ನಾನು ಟ್ರೈ ಮಾಡಿಲ್ಲ, ಪ್ರಾಬ್ಲಿ ಅವರೇ ಟ್ರೈ ಮಾಡ್ತಾರೆ, ಇಲ್ಲಾಂದರೆ ನಾನೇ ಟ್ರೈ ಮಾಡ್ತೀನಿ. ತುಂಬ ಜನ ನೋಡಿರ್ತೀರ, ಇದು ವಿಶ್ ಕೇರಿಂದ ತುಂಬ ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅಯ್ಯೋ ನನ್ನ ಕೂದಲು ಹೆಂಗಿತ್ತು ಇವಾಗ ಹೆಂಗಾಗ್ಬಿಟ್ಟಿದೆ, ಫುಲ್ ಸಣ್ಣ ಆಯಿತು, ಇವಾಗ ಫುಲ್ ನನಗೆ ಬೌನ್ಸಿ ಆಗಿದೆ. ಇಟ್ಸ್ ಬಿಕಾಸ್ ಆಫ್ ಏನು ವಿಶ್ ಕೇರ್ ಅಂತಲೂ ಹೇಳಲ್ಲ, ಕಮೆಂಟ್ ಆನ್ ಫಾರ್ ದ ಲಿಂಕ್ ಅಂತೆಲ್ಲ ಹೇಳ್ತಾರೆ. ಸೊ ನಾನು ಇದೊಂದು ಆರ್ಡರ್ ಮಾಡಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಬಂದು ಈ ರೋಲ್ ಆನ್. ನನಗೆ ಭಾಳ ಅಂದರೆ ಭಾಳ ಇಷ್ಟ. ಸ್ನಾನ ಮಾಡಾದ್ಮೇಲೆ ಫಸ್ಟ್ ನಾನು ಪ್ರಿಫರ್ ಮಾಡೋದು ಈ ಒಂದು ರೋಲ್ ಆನ್. ತುಂಬ ಅಂದರೆ ತುಂಬಾ ಕಂಫರ್ಟ್ ಅಂತ ಅನ್ಸುತ್ತೆ. ಯು ಫೀಲ್ ಸೋ ಫ್ರೆಶ್. ಫಾರ್ ಎಕ್ಸಾಂಪಲ್, ನೀವು ಇವಾಗ ಒಂದಿನ ನೀವು ಸ್ನಾನನೇ ಮಾಡಿರಲ್ಲ ಅಂತ ಅನ್ಕೊಳ್ಳಿ. ಇವತ್ತು ಮಾಡಿರ್ತೀರಾ, ನಾಳೆ ಎಲ್ಲೋ ಹೋಗಿ ಬಂದ್ಬಿಟ್ಟಿರ್ತೀರಾ, ಟಯರ್ಡ್ ಆಗಿಬಿಟ್ಟಿರ್ತೀರಾ, ಮಲ್ಕೊಂಡಿರ್ತೀರ. ವೆರಿ ನೆಕ್ಸ್ಟ್ ಡೇ ಥರ ನಾಳೆ ಅಲ್ಲ ನಾಡಿದ್ದು ನೀವು ಸ್ನಾನ ಮಾಡೋಕ್ಕೆ ಅಂತ ಹೋದ್ರೂ ಈ ಒಂದು ಬ್ರ್ಯಾಂಡ್ ಸ್ಮೆಲ್ ಹೆಂಗಿರುತ್ತೆ ಅಂದರೆ ಲಿಟ್ರಲಿ ಹಾಗಿರುತ್ತೆ. ಆ್ಯಂಡ್ ನೀವೇನಾದರೂ ಒಂದು ಇವಾಗ ಈ ಶಾಪಿಂಗಿಗೆ ಅಂತೆಲ್ಲ ಹೋಗ್ತೀರಾ, ಅಲ್ಲಿ ನೀವು ಟ್ರಯಲ್ ರೂಮ್ಗೆ ಹೋಗಿ 1000 ಡ್ರೆಸ್ನ ಹಾಕ್ಕೊಂಡು ಬಂದು ಮತ್ತೆ ನೀವು ನಿಮ್ಮ ಡ್ರೆಸ್ಸೇ ಹಾಕ್ಕೊಂಡಾಗ್ಲೂ ನೀವು ವಾಕ್ ಮಾಡ್ತಾ ಇದ್ರು, ನಿಮ್ಮ ಒಂದು ಕೈ ಹಿಂಗೆ ಎಲ್ಲ ಎತ್ತಾ ಇದ್ರು, ನಿಮಗೆ ಈ ಒಂದು ಬ್ರ್ಯಾಂಡ್ ಸ್ಮೆಲ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಯಾರಿಗೂ ಆ್ಯಕ್ಚುಲಿ ಗೊತ್ತೇ ಆಗಲ್ಲ ನೀವು ಸ್ವೆಟ್ ಆಗ್ತಾ ಇದ್ದೀರಾ ಅಥವಾ ಸ್ವೆಟ್ ಆಗತ್ತೆ ನಿಮಗೆ ಅನ್ನೋದೇ ಗೊತ್ತಾಗಲ್ಲ. ಯು ಸ್ಮೆಲ್ ಸೋ ಫ್ರೆಶ್. ನನಗೆ ಪರ್ಸ್ನಲಿ ವೆನ್ ಇಟ್ ಕಮ್ಸ್ ಟು ನೋಡೋಕ್ಕೂ ಅಫ್ಕೋರ್ಸ್ ನಾವು ಚೆನ್ನಾಗಿ ಕಾಣಬೇಕು, ಬಟ್ ಅಟ್ ದ ಸೇಮ್ ಟೈಮ್ ನಾವು ಚೆನ್ನಾಗೂ ಸ್ಮೆಲ್ ಆಗಿರ್ಬೇಕಲ್ವಾ. ಒಂಥರ ಗಲೀಜಾಗಿ ಫುಲ್ ಶೆಕೆ ಮಾಡಿಕೊಂಡು ಆ ಸ್ಮೆಲ್ ಬೇರೆಯವ್ರಿಗೂ ಕೊಟ್ಟು ನಮಗೆ ತೊಡ್ಕೊಳಕ್ ಆಗ್ತಿಲ್ಲ ಅಂದರೆ ಇಮ್ಯಾಜಿನ್ ನಮಗೆ ಬರ್ತಾ ಇದೆ ಅಂದರೆ ಅಫ್ಕೋರ್ಸ್ ಬೇರೆಯವ್ರಿಗೂ ಅದು ಬರ್ತಾ ಇರುತ್ತೆ. ಪಕ್ಕದಲ್ಲಿ ಕೂತ್ಕೊಳ್ಳೋರ್ಗೆ ಏನು ಮೂಗಿರಲ್ವಾ. ಸೊ ಆ ವಿಷಯದಲ್ಲಿ ಐ ಫೀಲ್ ವಿ ಶುಡ್ ಆಲ್ವೇಸ್ ಸ್ಮೆಲ್ ಗುಡ್. ನನಗಂತೂ ತುಂಬ ಸತಿ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ, ಬಸ್ಸಲ್ಲೆಲ್ಲ ಹೋಗ್ಬೇಕಾದ್ರೆ, ಆಮೇಲೆ ನಮ್ಮ ಮಮ್ಮಿ ನನಗೆ 50 ರೂಪಾಯಿ ಅಂತ ಕೊಡೋರು ತಿಂಗಳಿಗೆ. ಅದನ್ನು ನಾನು ಒಂದು 250 ಅವಾಗ ಯಾವುದೋ ಒಂದು ರೋಲ್ ಆನ್ ಸಿಗ್ತಾ ಇತ್ತು, ಈ ನಿವಿಯಾ ಮತ್ತು ಅದೆಲ್ಲ. ನಾನು ಅವಾಗಿಂದ ಅಷ್ಟೇ ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೂ ಅದನ್ನು ಒಂದು ಸರ್ಟನ್ ಮಂತ್ಸ್ನ ಸೇವ್ ಮಾಡಿ ಇಟ್ಕೊಂಡ್ಬಿಟ್ಟು ನಾನು ಒಂದೊಂದು ರೋಲ್ ಆನ್ನ ತೊಗೊಂಡ್ರೆ ಒಂದು 7 to 8 ಮಂತ್ಸ್ ಯೂಸ್ ಆಗಬೇಕು. ಅದು ಆ ಥರ ಯೂಸ್ ಮಾಡ್ತಿದ್ದೆ. ಬಿಕಾಸ್ ಐ ನೆವರ್ ವಾಂಟೆಡ್ ಟು ಸ್ಮೆಲ್ ಲೈಕ್ ಒಂಥರ ಅನಿಸ್ಬಾರ್ದು ಅಂತ. ಬಟ್ ಇವಾಗ ನಾನೇ ತಗೊಳ್ಳೋ ಅಂತ ಭಾಗ್ಯ ಬಂದಿರ್ಬೇಕಾದ್ರೆ ಯಾಕೆ ಒಂದು ತಗೊಳ್ಳೋಣ ಅಂತ 2 ತೊಗೊಂಡಿದ್ದೀನಿ. ಆ್ಯಂಡ್ ಮುಂಚೆ ಬಾಡಿ ವಾಯ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೆ. ನಾನು ಬಾಡಿ ವಾಯ್ಸ್ ಯೂಸ್ ಮಾಡಿದ್ದೀನಿ, ನಿವಿಯಾ ಯೂಸ್ ಮಾಡಿದ್ದೀನಿ. ನಿವಿಯಾ ಇಸ್ ಆಲ್ಸೋ ಗುಡ್. ಆ್ಯಂಡ್ ರೆಕ್ಸೋನಾ ಅದು ಕೂಡ ಮಾಡಿದ್ದೀನಿ.
ಬಟ್ ನನಗೆ ಈ ಪ್ಲಮ್ಮಲ್ಲಿ ಸಿಗೋ ಒಂದು ಫೀಲ್ ಯಾವುದ್ರಲ್ಲೂ ಸಿಗಲ್ಲ. ಇನ್ ಕೇಸ್ ನೀವು ಅಫೋರ್ಡಬಲ್ ಆಗಿ ಏನಾದ್ರು ಟ್ರೈ ಮಾಡಬೇಕು ಅಂತಿದ್ರೆ ದಿಸ್ ಬ್ರ್ಯಾಂಡ್ ತಗೊಳ್ಳಿ ಅಂತ ಹೇಳ್ತೀನಿ. ಇಟ್ಸ್ ರಿಲಿ ಗುಡ್. ಇದಕ್ಕೆ ಸದ್ಯಕ್ಕೆ ಇದನ್ನು ಟ್ರೈ ಮಾಡಿದ್ರಿ, ಇನ್ನ ಇದು ಓಪನ್ ಕೂಡ ಮಾಡಿಲ್ಲ, ಮಾಡಬೇಕು. ಅದೇ ಎಲ್ಲ ಮಾಡಿ ವ್ಲಾಗ್ ಎಲ್ಲ ಮಾಡಿ ನಾನು ಆರ್ಗನೈಸ್ ಮಾಡ್ತೀನಲ್ಲ, ಅವಾಗ ಸ್ನಾನ ಮಾಡ್ಕೊಂಡು ಬಂದು ಯಾವ್ದು ಅಂತ ಟ್ರೈ ಮಾಡೋದು. ನಾನು ಆ್ಯಕ್ಚುಲಿ ಇಲ್ಲಿ ಬಾಕ್ಸೇ ಇಟ್ಕೊಂಡ್ಬಿಟ್ಟೆ, ಬಗ್ಗೆ ತೊಗೊಳಕ್ಕಾಗಲ್ಲ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಈ ಪ್ಲಮ್ ಇದನ್ನು ತೊಗೊಂಡಿದ್ದಕ್ಕೆ ಏನೋ 2 ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದಾರೆ, ಅಥವಾ ಇನ್ನೂ ಇದೆಯೋ ಗೊತ್ತಿಲ್ಲ. ಸೊ ಇದು ಬಂದು ಹೈಲರಾನಿಕ್ ಆಸಿಡ್ ಫೇಸ್ ಸಿರಮ್ ಅದು. ಆ್ಯಂಡ್ ಇದ್ರ ಜೊತೆಗೆ ಇನ್ನ ಒಂದು ಒಂದು ಬಾಡಿ ವಾಶಿಗೆ ಬಂದಿರೋದು, ಇನ್ನ ಒಂದು ನಾನು ತಗೊಂಡಲ್ಲ ಇದಕ್ಕೆ. ಸೊ ಇದ್ರ ಒಳಗಡೆ ಒಂದು ಮಾಯಿಶ್ಚರೈಸರ್ ಕ್ರೀಮ್ ಕೊಟ್ಟಿದ್ದಾರೆ, ಮತ್ತೆ ಸೊ ಕ್ಯೂಟ್ ಆ್ಯಂಡ್ ಒಂದು ಮಿಲ್ಕಿ ಟೋನರ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಕಾಂಪ್ಲಿಮೆಂಟ್ರಿ ಆಗಿ ಬಂದಿರೋದು, ವಿಚ್ ಇಸ್ ಗುಡ್. ಆಮೇಲೆ ನಾನು ಕಾಂಬೋದಲ್ಲಿ ಅಂದ್ಬಿಟ್ಟು ಅಂತ ಸ್ವಿಸ್ ಬ್ಯೂಟಿಯಿಂದ ಮೇಕಪ್ ಬೇಸ್ಗೆ ಏನಾದ್ರು ಅದೇ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್, ಇನ್ಮೇಲೆ ಪ್ರಾಪರ್ ಲೈಕ್ ಮೇಕಪ್ ಆರ್ಟಿಸ್ಟ್ ಥರ ಮೇಕಪ್ ಮಾಡ್ಕೊಬೇಕು. ಜಸ್ಟ್ ಏನೋ ನನಗೇನೋ ಬಂದಿದ್ದನ್ನ ಮಾಡ್ಕೊಬಾರ್ದು. ದಟ್ ಈಸ್ ಆಲ್ಸೋ ಗುಡ್, ಆಯ್ತಾ. ಸೊ ಮೇಕಪ್ ಇಸ್ ಅನ್ ಆರ್ಟ್. ನೀವು ಹೆಂಗೆ ಬೇಕಾದರೂ ಮಾಡ್ಕೊಬೋದು, ನಿಮಗೆ ಹೆಂಗೆ ಕಂಫರ್ಟಬಲ್ ಅನ್ಸುತ್ತೋ ಹಂಗೆ ಮಾಡ್ಕೊಬೋದು. ಬಟ್ ಸ್ವಲ್ಪ ಪ್ರಾಪರಾಗಿ ಮಾಡ್ಕೊಳ್ಳೋಣ ಅಂತ ನಾನು ಅವಾಗಲೇ ಹೇಳ್ದಂಗೆ ಇದು ಬೇಸ್ ಮೇಕಪ್, ರಿಯಲ್ ಮೇಕಪ್ ಬೇಸ್ ಅಂತ ಒಂದು ಇದು ಹಂಗೆ ಕಾಂಬೋ ಆಫರ್ ಇತ್ತು. ಸೊ ಅದಕ್ಕೆ ತಗೊಂಡೆ. ಆ್ಯಂಡ್ ಇದು ಬಂದು ನ್ಯಾಚುರಲ್ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಹಾಕೊಳ್ಳೋದು ಮುಂಚೆ ಯೂಸ್ ಮಾಡಿದ್ದೀನಿ, ತುಂಬ ಯೂಸ್ ಮಾಡಿದ್ದೀನಿ. ಹತ್ರ ಒಂದು 7-8 ಬಾಟಲ್ಸ್ ನಾನು ಖಾಲಿ ಮಾಡಿದ್ದೀನಿ. ಸೊ ಇವಾಗ ಮತ್ತೆ ತಗೊಂಡಿದ್ದೀನಿ ಇದನ್ನ. ಇದು ತುಂಬ ಚೆನ್ನಾಗಿದೆ, ಇನ್ ಕೇಸ್ ನೀವು ಟ್ರೈ ಮಾಡ್ಬೋದು. ಆದ್ಮೇಲೆ ಇದು ನಾನು ಆಲ್ರೆಡಿ ಗೆಟ್ ರೆಡಿ ವಿತ್ ಮಿಲ್ ಮಾಡಿ ತೋರಿಸಿದ್ದೀನಿ ನೋಡಿ, ಇಷ್ಟು ಖಾಲಿ ಮಾಡಿದ್ದೀನಿ ಆಲ್ರೆಡಿ. ಇಟ್ ಈಸ್ ಗುಡ್. ಅದನ್ನ ತಗೊಂಡಿದ್ದಕ್ಕೆ ಇದು ಕಾಂಪ್ಲಿಮೆಂಟ್ರಿ ಹಾಕೊಟ್ಟಿದ್ದಾರೆ. ನಾನು ಅದೇ ಲಿಪ್ಸ್ಟಿಕ್ ಇಲ್ಲಿ ಹಾಕೊಂಡಿರೋದು, ವೈನ್ ಕಲರ್ ಸಿ ಈ ತರ ಇದೆ ಇದೊಂದು. ಆ್ಯಂಡ್ ಈ ಮಾಯಿಶ್ಚರೈಸರ್ ನನಗೆ ನನ್ನ ಫ್ರೆಂಡು ಅಕ್ಷು ಸಜೆಸ್ಟ್ ಮಾಡಿದ್ಲು. ಆಕ್ಚುಲಿ 2 ತಗೊಂಡಿದ್ದೀನಿ, ಇದೊಂದು, ಇನ್ನೂ ಒಂದು ನಂದು ಮೇಕಪ್ ಪೌಚಲ್ಲಿದೆ. ಸೊ ಸಿ ಒಂದು ತಗೊಂಡಿದ್ದಕ್ಕೆ ಇದೊಂದು ಫ್ರೀ, ಮತ್ತೆ ಇನ್ನೊಂದು ತಗೊಂಡಿದ್ದಕ್ಕೆ ಇನ್ನೊಂದು ಫ್ರೀ. ಸೊ 2 ಬಾಟಲ್ಸ್ ತಗೊಂಡಿದ್ದೀನಿ. ಕೇಸ್ ನಂಗೆ ಇಷ್ಟ ಆದರೆ ನಾನು ಏನು ಮಾಡ್ತೀನಿ ಗೊತ್ತಾ, ಏನು ಮಾಡ್ಬೋದು ಹೇಳಿ, ನನ್ನ ಅಕ್ಕಂಗೆ ಕೊಡ್ತೀನಿ, ನನ್ನ ಅಕ್ಕಂಗೆ ಹೇಳ್ತೀನಿ ಹಾಕೋ ಇದನ್ನ ಅಂತ. ಆಮೇಲೆ ನಾನು ಕೆ ಬ್ಯೂಟಿಯಿಂದ ಇದೇಂತ ಬಂದಿದೆ ಅಂತ ಗೊತ್ತಿಲ್ಲ, ಬಟ್ ನಾನಂತೂ ನಿಜ ಏನೂ ಆರ್ಡರ್ ಮಾಡಿಲ್ಲ. ಏನು ಕಾಂಪ್ಲಿಮೆಂಟ್ರಿ ಅಂತ ಕೊಟ್ಟಿದ್ದಾರೆ ಅಂತಲೂ ಗೊತ್ತಿಲ್ಲ. ಬಟ್ ಇದೊಂದು ನನಗೆ ಕೆ ಬ್ಯೂಟಿಯಿಂದ ಲಿಪ್ಸ್ಟಿಕ್. ಒಂದ್ಸತಿ ಏನಾಗುತ್ತೆ ಅಂದ್ರೆ, ನೀವು ನೈಕಾದಲ್ಲಿ ಆಗಸ್ಟಿಂದ ಆರ್ಡರೇ ಮಾಡಿಲ್ಲ ಅಂದ್ರೆ, ನಿಮ್ಮ ಬರ್ಡೇ ಇದ್ರೆ ಏನಾದರೂ ಒಂದು ಗಿಫ್ಟ್ ಕಳಿಸ್ತಾರೆ ಅವರು ನೆಕ್ಸ್ಟ್ ಆರ್ಡರಲ್ಲಿ. ಸೊ ಐ ಥಿಂಕ್ ಇದು ನನ್ನ ಬರ್ಡೇ ಗಿಫ್ಟ್ ಅಂತ ಅನ್ಕೊಂಡಿದ್ದೀನಿ ಫ್ರಮ್ ನೈಕಾ. ಆಮೇಲೆ ಇದೊಂದು ಬ್ಲೂ ಹೆವೆನ್ ಇಂದ ಒಂದು ಮಸ್ಕಾರ ಆರ್ಡರ್ ಮಾಡಿದೆ, ಅದು ನಮ್ಮ ಅಕ್ಕಂಗೆ ಕೊಟ್ಟು ಬಂದೆ. ಲಾಸ್ಟ್ ವೀಕ್ ಹೋಗಿದ್ನಲ್ಲ ಅಲ್ಲಿ, ಅದು ಬಾಕ್ಸ್ ನೋಡ್ರೆ ಇಲ್ಲಿ ಬಿದ್ದಿದ್ದು. ತುಂಬಾ ದಿನದಿಂದ ನಾನು ಟ್ರೈ ಮಾಡಬೇಕು ಅಂತ ಇದ್ದಿದ್ದು ಈ ಬ್ರೋಜೆಲ್ ಅಂತಾರಲ್ಲ ಅದು, ಮತ್ತೆ ಈ ಮಸ್ಕಾರ ತರ, ಆದ್ರೆ ಮಸ್ಕಾರ ಅಲ್ಲ, ಅಂದ್ರೆ ಫಸ್ಟ್ ಒಂದು ಬೇಸ್ ಹಾಕ್ಬಿಟ್ಟು ಆಮೇಲೆ ಮಸ್ಕಾರ ಹಾಕ್ತಾರೆ. ಸೊ ಅದಕ್ಕೆ ನಾನು ಇದನ್ನ ಟ್ರೈ ಮಾಡೋಣ. ಈಗಲೂ ಅಷ್ಟೇ ಇದನ್ನೇ ಹಚ್ಕೊಂಡಿದ್ದೀನಿ, ಬ್ರೋಜೆಲ್ ಹಾಕೊಂಡಿದ್ದೀನಿ ಇಲ್ಲಿ, ಮತ್ತೆ ಮಸ್ಕಾರಾಗ ಏನು ಕೊಟ್ಟಿದ್ದಾರೆ ಮಸ್ಕಾರ ಹಾಕೊಂಡಿದ್ದೀನಿ. ಟ್ರಾನ್ಸ್ಪರೆಂಟ್ ಇದು, ಇಟ್ಸ್ ಲೈಕ್ ಅ ಜೆಲ್ ಬೇಸ್ ತರ ಹಾಕೊಂಡು ಇದ್ರ ಮೇಲೆ ನೀವು ಮಸ್ಕಾರ ಹಾಕೋದು ಆ ತರ. ಇದು ಬಂದು ಎಲ್ಫಿಂದ ELF. ಸೊ ಟ್ರೈ ಮಾಡಿರಲಿಲ್ಲ ಒಂದ್ಸತಿ ಈ ಬ್ರ್ಯಾಂಡ್. ಅಂಡ್ ಅವತ್ತು ನನ್ನ ಐಬ್ರೌಸ್ಗೆ ನಾನು ಏನು ಹಚ್ಚೋದಾಗ್ಲಿ, ಎಕ್ಸ್ಟ್ರಾ ಪೆನ್ಸಿಲ್ ಹಾಕೋದಲ್ಲಿ ಅಂದ್ರೆ ಮುಂಚೆ ಎಲ್ಲ ಹಾಕ್ತಾ ಇದ್ದೆ. ಬಟ್ ಈಗ ನಾನು ಇಟ್ಸ್ ಬೀನ್ ಕಪಲ್ ಆಫ್ ಇಯರ್ಸ್ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಹಾಕೋದನ್ನ. ಅಂದ್ರೆ ಏನಿದೆಯೋ ನಾನು ಅದನ್ನೇ ಐ ಜಸ್ಟ್ ಆ್ಯಕ್ಚುಲಿ ನಾನು ಬ್ರಷಸ್ ತೋರಿಸಿಲ್ಲ, ಆ ಬ್ರಷಲ್ಲೇ ನಾನು ಹಿಂಗೆ ಮಾಡ್ಕೊಳ್ತೀನಿ. ಯಾಕಂದ್ರೆ ದೇವ್ರು ನನಗೆ ಆಲ್ರೆಡಿ ತುಂಬ ಚೆನ್ನಾಗಿ ದಪ್ಪವಾಗಿರೋ ಐಬ್ರೋಸ್ ಕೊಟ್ಟಿದ್ದಾರೆ. ಆಮೇಲೆ ಲ್ಯಾಶಸ್ ಇದೆ ನನಗೆ, ವೆರಿ ವೆರಿ ಲಾಂಗ್ ಆ್ಯಂಡ್ ಥಿಕ್ ಲ್ಯಾಶಸ್. ಸೊ ಅದಕ್ಕೆ ಎಲ್ಲರೂ ಬಂದು ನನಗೆ ಕಾಂಪ್ಲಿಮೆಂಟ್ ಮಾಡೋದೆ, ಯುವರ್ ಐಸ್ ಆರ್ ಸೋ ಗುಡ್, ಇಟ್ಸ್ ಸೋ ಕ್ಯಾಚಿ ಅಂತ ಹೇಳ್ತಾರೆ. ಅದಕ್ಕೆ ಇನ್ಮೇಲೆ ನನ್ನ ಐಸ್ನೇ ನಾನು ತುಂಬಾ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಇದು ತಗೊಂಡೆ. ಅದಾದ್ಮೇಲೆ ಅದೇ ನಾನು ಮತ್ತೆ ಹೇಳ್ದಂಗೆ ನನ್ನ ಒಂದು ಕಣ್ಣುಗಳನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಐ ಲೈನರ್ ಬಂದು ಕೊಲಾಸಲ್ ಬೋಲ್ಡ್ ಲೈನರ್, ಇಟ್ಸ್ ಪ್ರಿಟಿ ಫೇಮಸ್. ಅದಾದ್ಮೇಲೆ ಈ ಒಂದು ಪಿಕ್ಸಿ ಬಂದು ಚುಮ್ಮಿ ಸಜೆಸ್ಟ್ ಮಾಡಿದ್ದು ನನಗಿದು, ತಗೋಬೇಬಿ ಅಂತ. ಅದಕ್ಕೆ ನಾನು ತೊಗೊಂಡಿದ್ದೀನಿ. ಸೊ ಈ ಪಿಂಕ್, ನಮ್ಮದು ಸ್ಕಿನ್ ಎಷ್ಟೇ ಫೇರ್ ಅಥವಾ ಎಷ್ಟೇ ಸ್ವಲ್ಪ ಲೈಟ್ ಪಿಂಕ್ ಆಗಿದ್ರು ಆ ಒಂದು ಪಿಂಚ್ ಆಫ್ ಬ್ಲಷ್ ಇದೆ ಅಲ್ಲ, ಆ್ಯಕ್ಚುಲಿ ಮೇಕ್ಸ್ ಯುವರ್ ಸ್ಕಿನ್ ಸೋ ಕ್ಯೂಟ್ ಆ್ಯಂಡ್ ಬಬ್ಲಿ. ಅಂದರೆ ಅದು ಬ್ಲಷಿಂದಾನೆ. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಿರೋದು ಈ ಬ್ಲಷ್. ಸೊ ಇದು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಫೌಂಡೇಶನ್ ಥರ ಎಲ್ಲ ಕಾಣಿಸ್ತಾ ಇದೆ ಇಲ್ಲಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ನಾನೆಲ್ಲ ಬರೆದಿಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಅಂದರೆ ಎಷ್ಟು ವರ್ಷದವರೆಗೂ ಇದು ವ್ಯಾಲಿಡ್ ಆಗಿರುತ್ತೆ ಅಂತ. ಬಿಕಾಸ್ ನನಗೆ 2029 ಇದೆಯಪ್ಪ ಸದ್ಯ. ನಾನು ಅಲ್ಲಿವರೆಗೂ ದುಡ್ಡೇನು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿ ವರ್ಷ ತಗೊಳ್ಳೋ ಮಾರ್ಸ್ ಇಂದ ಒಂದು ಹೈಲೈಟರ್ ಆರ್ಡರ್ ಮಾಡಿದ್ದೀನಿ. ನನಗೆ ಏನು ಗೊತ್ತಾ, ನಂಗೆ ಹೈಲೈಟರ್ ಮುಂಚೆಯಿಂದನೂ ಒಂಥರ ಅನಿಸ್ತಾ ಇತ್ತು, ಯಾಕೆಂದರೆ ನನ್ನ ಸ್ಕಿನ್ ಆಯಿಲ್ ಇರೋದ್ರಿಂದ
ಬ್ರಷ್ ಎತ್ಕೊಂಡು ಹಿಂಗೆ ಅಂದರೆ ಇಲ್ಲೇ ಅಂಟ್ಕೊಂಡ್ಬಿಡೋದು. ನಾನು ಮೇಕಪ್ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸುಸ್ತಾಗಿ ಇಲ್ಲೆಲ್ಲ ಎಣ್ಣೆ 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 ಥರ ಆದಾಗ ಹಿಂಗೆ ಬ್ರಷ್ ಎತ್ಕೊಂಡು ಹಿಂಗೆ ಅಂದರೆ ಪಟ್ ಅಂತ ಅದು ಹೋಗ್ತಾನೆ ಇರಲಿಲ್ಲ. ಒಂಥರ ಅದೆಲ್ಲ ಒಂಥರ ಸ್ಟಿಕ್ಕಿ ಸ್ಟಿಕ್ಕಿ ಅನಿಸ್ತಾ ಇತ್ತು. ಬಟ್ ಈ ಸತಿ ಮ್ಯಾಟ್ ಫಿನಿಶ್ಗೆ ಅಂತಲೇ ಏನೇನೋ ಬರಲಿ ಅಂತ ಬೇಸ್ಮೆಂಟ್ಗೆ ಮುಂಚೆನೇ ಎಲ್ಲ ತೊಗೊಂಡು ಆರ್ಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಇದೊಂದು ಹೈಲೈಟರ್. ಇಟ್ಸ್ ಸೊ ಗುಡ್. ಸಿ ಎಷ್ಟು ಚಂದ ಇದೆ. ಇಟ್ ಹ್ಯಾಸ್ ಮಲ್ಟಿಪಲ್ ಕಲರ್ಸ್ ಲೈಕ್ ಬೇಬಿ ಪಿಂಕ್, ಸ್ವಲ್ಪ ಲೈಟ್ ಪಿಂಕ್, ಮತ್ತು ಬೇಬಿ ಪಿಂಕ್, ಮತ್ತು ಸಿಲ್ವರ್, ಬ್ರೌನ್, ಆಲ್ ದಿಸ್ ಗೋಲ್ಡ್ ಆ್ಯಂಡ್ ಪ್ರಿಚಿ ಜಾತ್ರೆ ಗೋಲ್ಡ್ ಎಲ್ಲ ಇದೆ. ಅಂದರೆ ಒಂದು ಜಾತ್ರೆ ಗೋಲ್ಡ್ ಇದೆ ಆ್ಯಕ್ಚುಲಿ, ಹೀ ಗೋಲ್ಡ್. ಆ್ಯಂಡ್ ಈ ಒಂದು ಶಾರ್ಪ್ನರ್ ತೊಗೊಂಡಿದ್ದೀನಿ ಐಬ್ರೋ ಪೆನ್ಸಿಲ್ಗೆ. ಇದು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಮೋನಿಶಾ ಹತ್ರ ಕಿತ್ಕೊಂಡ್ಬಂದಿದ್ದೆ ನಾನು, ಕೊಡೆ ನನಗೆ ಬೇಕು ಬೇಕು ಅಂದ್ಬಿಟ್ಟು ಅಂತ. ಅವಾಗ ಒಳ್ಳೆಯದು ನಾನು ಬರೋದೆಲ್ಲ ನನ್ನ ಫ್ರೆಂಡ್ ಎತ್ಕೊಂಡು ಹೋಗ್ತಾರೆ ಅಂತ. ಅದಕ್ಕೆ ಇವಾಗ ಅವಳ ಹತ್ರ ತೊಗೊಂಡು ಬಂದಿದ್ದೀನಿ. ಅದು ಇದೆ ನನ್ನ ಹತ್ರ, ಅದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಒಂದೇ ಒಂದಿದ್ರೆ. ಅದಕ್ಕೆ ಇನ್ನೊಂದಿರಲಿ ಸೇಫ್ಟಿಗೆ ಅಂದ್ಬಿಟ್ಟು ಮಾರ್ಸಿಂದ ತೊಗೊಂಡಿದ್ದೀನಿ. ಇಟ್ ಇಸ್ ವೆರಿ ಕ್ಯೂಟ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಈ ಐಲೈನರ್ ಮತ್ತು ಲಿಪ್ ಲೈನರ್ ಎಲ್ಲ, ಐಲೈನರ್ಗೆಲ್ಲ ಯಾಕೆ ಇದನ್ನು ಯೂಸ್ ಮಾಡ್ತಾರೆ, ಸಾರಿ ಲಿಪ್ ಲೈನರ್ಗೆ ಆಯ್ತಾ, ಲಿಪ್ ಲೈನರ್ಗೆಲ್ಲ ಇದು ತುಂಬ ಯೂಸ್ ಆಗುತ್ತೆ. ಒಂದ್ಸತಿ ಹುಡುಕ್ತೀನಿ ನಾನು ಎಷ್ಟೊಂದು ಶಾರ್ಪ್ನರ್ ಇಲ್ದಿಲೆ ಲಿಪ್ ಲೈನರ್ಸ್ ಹಾಗೆ ಬಿದ್ದಿದ್ದಾವೆ. ಸೊ ಐ ಥಾಟ್ ಲೆಟ್ ಮಿ ನಾಟ್ ಡೂ ದ ಮಿಸ್ಟೇಕ್ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಅವಾಗಲೇ ನಾನು ಹೇಳಿದಂಗೆ ನನ್ನ ಕಣ್ಣನ್ನು ಸ್ವಲ್ಪ ಎನ್ಹ್ಯಾನ್ಸ್ ಮಾಡೋಣ ಅಂತ ಒಂದು ಮಸ್ಕಾರ ತೊಗೊಂಡಿದ್ದೀನಿ. ದಿಸ್ ಮಸ್ಕಾರ ಇಸ್ ಸೋ ಗುಡ್. ಇದನ್ನು ನಾನು ಐ ಥಿಂಕ್ ಕಾಲೇಜ್ ಡೇಸಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ಯಾಕೋ ನನಗೆ ಒಂಥರ ಸವಿ ಸವಿ ನೆನಪು, ಸಾವಿರ ನೆನಪು ಅನ್ನೋ ಥರ ಇದನ್ನು ತೊಗೊಳ್ಳೋಣ, ಇದನ್ನು ಯೂಸ್ ಮಾಡೋಣ ಅಂತ. ಸೊ ಯಾ, ಇಟ್ಸ್ ಗುಡ್. ಸೊ ಅದಾದಮೇಲೆ ಇದೊಂದು ತುಂಬ ಇಷ್ಟಪಟ್ಟು ನಾನು ಆರ್ಡರ್ ಮಾಡಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಇದು ನೋಡಿದ್ದೆ, ಐ ಯು ಲುಕಿಂಗ್ ಫಾರ್ ಗ್ಲಾಸಿ ಆ್ಯಂಡ್ ಮ್ಯಾಟ್ ಲಿಪ್ಸ್ಟಿಕ್, ದಿಸ್ ಒನ್ ಈಸ್ ಫಾರ್ ಯು ಅಂತ. ಐ ವಾಸ್ ಲೈಕ್ ಎಸ್ ಇಟ್ಸ್ ಫಾರ್ ಮೀ ಅಂದ್ಬಿಟ್ಟು ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ದಿಸ್ ಫ್ರಮ್ ಸ್ಟೇಸ್ ಇದು ಒಂದು 9 to 9 ಗ್ಲಾಸ್ ಲಾಕ್ ಅಂತ ಇದೆ. ಮತ್ತು ಇದು ಟು ಬಿ ರಿಯಲಿ ಆನೆಸ್ಟ್, ಇದು ಯಾವುದೇ ಮ್ಯಾಟಿಕ್ ಗ್ಲಾಸ್ ಕೊಡಲ್ಲ. ಗ್ಲಾಸ್ ಅದು ಹೆಂಗೆ ಮ್ಯಾಟ್ ಕೊಡುತ್ತೆ ಅಂತ ನಾನು ಅವಾಗಲೇ ಯೋಚನೆ ಮಾಡಬೇಕಾಗಿತ್ತು. ಅವರು ಏನು ಇದನ್ನು ಯೂಸ್ ಮಾಡಿ ನೀರೆಲ್ಲ ಕುಡಿತಾರೆ, ಸಿ ಅಂತ ಹಿಂಗೆಲ್ಲ ಮಾಡ್ತಾರೆ. ದಿಸ್ ಒನ್ ಇಸ್ ಫಾರ್ ಯು, ತಗೊಳ್ಳಿ ಅಂತ. ಆದರೆ ವಾಟರ್ ಪ್ರೂಫ್, ಕಿಸ್ ಪ್ರೂಫ್ ಏನೋ ಇದೆಯಲ್ಲ, ಸೊ ಅದಕ್ಕೆ ಅಂತ. ಬಟ್ ಸ್ವಲ್ಪ ಯಾಮಾರ್ದೆ ಅದರಲ್ಲಿ ಅವ್ರನ್ನ ನಂಬಿ. ಸೊ ಇದನ್ನು ತೊಗೊಂಡಿದ್ದೀನಿ. ಬಟ್ ಇಟ್ಸ್ ಓಕೆ. ಯಾವಾಗಲೂ ನಾನು ಒಂದು ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಗ್ಲಾಸಿ ಥರ ಇದ್ರೆ ಲಿಪ್ಸ್ಟಿಕ್ಸ್ ತುಂಬ ಇಷ್ಟ ಆಗುತ್ತೆ. ಮ್ಯಾಟ್ ಈ ಡಸಂಟ್ ಲೈಕ್ ಇಟ್. ನನಗೆ ಎಷ್ಟೊಂದು ಇವಾಗ ನಾನು ತೋರಿಸಿದ್ನಲ್ಲ ಅದು ಲಿಕ್ವಿಡ್ ಲಿಪ್ಸ್ಟಿಕ್, ಅವನಿಗೆ ಲಿಕ್ವಿಡ್ ಲಿಪ್ಸ್ಟಿಕ್ ನಾನು ಹಾಕೋದು ಇಷ್ಟನೇ ಇಲ್ಲ. ಹಿ ಲೈಕ್ಸ್ ಒಂಥರ ಲಿಪ್ಸ್ಟಿಕ್ ಥರ ಇರಬೇಕು, ಆದರೆ ಒಂಥರ ಜ್ಯೂಸಿ ಗ್ಲಾಸಿ ಆ ಥರ ಇಷ್ಟ ಆಗುತ್ತೆ. ಆನ್ ಫೇಸೇ ಹೇಳ್ಬಿಟ್ಟಿದ್ದಾನೆ. ಆ್ಯಂಡ್ ಹಿ ಲೈಕ್ಸ್ ರೆಡ್ ಲಿಪ್ಸ್ಟಿಕ್ ನಾನು ಹಾಕಿದ್ರೆ ಅವನಿಗೆ ಭಾಳ ಇಷ್ಟ. ಬಟ್ ನನಗೆ ಅದು ಒಂಥರ ಅನಿಸುತ್ತೆ. ಬಟ್ ಎನಿವೇಸ್, ಸೊ ಅದಕ್ಕೆ ಅವನಿಗೋಸ್ಕರ, ನನ್ನ ಹಸ್ಬೆಂಡ್ಗೋಸ್ಕರ ನಾನು ಗ್ಲಾಸಿ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಇವೊಂದು ಇಟ್ ವೆಂಟ್ ಆನ್ ಅ ಟಾಸ್. ಆ್ಯಂಡ್ ಇದು ಒಂದು ಸ್ವಿಸ್ ಬ್ಯೂಟಿಯಿಂದ ಐಲೈನರ್ ಕೊಟ್ಟಿದ್ದಾರೆ. ನಾನು ಮುಂಚೆ ಅಂದ್ಕೊಂಡಿದ್ದೆ, ಸಾರಿ ಲಿಪ್ ಲೈನರ್ ಅಂದ್ಕೊಂಡಿದ್ದೆ, ಆದರೆ ಇದು ಐಲೈನರ್. ಯಾವ ಕಲರ್ ಇದೆ ಅಂದರೆ ಇದೇ ಕಲರ್ ಇದೆ. ಕಾಂಪ್ಲಿಮೆಂಟ್ರಿ ಆಗಿ ಬಂದಿರೋದು, ತುಂಬ ಕಾಂಪ್ಲಿಮೆಂಟ್ರಿ ಆಗಿ ಬಂದಿದೆ. ಸಿ, ಈ ಥರ ಇರೋದು. ಇಟ್ಸ್ ಲೈಕ್ ಲಿಪ್ ಲೈನರ್ ಬಟ್ ಇಟ್ಸ್ ಓಕೆ. ಆಮೇಲೆ ಒಂದು ಇಂದ ಒಂದು ಲಿಪ್ಸ್ಟಿಕ್, ಐ ಥಿಂಕ್ ಇದು ಮತ್ತು ಕೆ ಬ್ಯೂಟಿನ ನನಗೆ ಬರ್ಡೇಗೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇಲ್ಲ ನಾನು ಆ್ಯಕ್ಚುಲಿ ಇದನ್ನು ಆರ್ಡರ್ ಮಾಡಿದೆ. ಇದಕ್ಕೆ ನನಗೊಂದು ಪೌಚಿನೂ ಕೊಟ್ಟಿದ್ದಾರೆ, ನಾನು ತೋರಿಸ್ತೀನಿ ಅದನ್ನು. ಓವರಾಗಿ ಬಿಲ್ಡಪ್ ತೊಗೋತಾ ಇದ್ದೀನಿ. ಏನೋ ನೈಕಾದವರು ನನಗೆ ಬರ್ಡೇಗೆಲ್ಲ ಕೊಟ್ಬಿಟ್ರು ಅಂತ. ಬಟ್ ಇದನ್ನು ಕೊಟ್ಟಿಲ್ಲ, ಐ ಥಿಂಕ್ ಅದನ್ನು ಕೊಟ್ಟಿದ್ದಾರೆ. ಇದನ್ನು ಆರ್ಡರ್ ಮಾಡಿದ್ದೀನಿ. ದಿಸ್ ಲಿಪ್ಸ್ಟಿಕ್ ಇಸ್ ಸೋ ಗುಡ್. ಓಕೆ. ಆ್ಯಂಡ್ ಇನ್ನೂ ಒಂದು ಬಂದು ಅದೇ ನಾನು ಹೇಳಿದ್ನಲ್ಲ, ಅದಕ್ಕೆ ಒಂದು ಪೌಚ್ ಕಾಂಪ್ಲಿಮೆಂಟ್ರಿ ಆಗಿ ಕೊಟ್ಟಿದ್ದಾರೆ ಅಂತ. ಸೊ ಅದ್ರ ಒಳಗಡೆ ನಾನು ಫಸ್ಟ್ ಟೈಮ್ ನಾನೊಂದು ಬ್ರ್ಯಾಂಡ್ ಮೇಕಪ್ ಇದರಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂದರೆ ಅದು ಸ್ವಲ್ಪ ನನಗೆ ತುಂಬ ಮಾತಾಡಿದ್ದೆ. ಸೊ ಒಳ್ಳೆ ಬ್ರ್ಯಾಂಡಲ್ಲಿ ನಾನೊಂದು ಯಾವುದಾದ್ರೂ ಬ್ರಷಸ್ನ ತೊಗೊಳ್ಳೋಣ ಅಂದಾಗ ತುಂಬ ಆಪ್ಷನ್ಸ್ ಇತ್ತು. ಬಟ್ ನನಗೆ ಪ್ಯಾಕಲ್ಲೇ ಹೋಗೋಣ ಅಂದ್ಬಿಟ್ಟು ಇದನ್ನೇ ನೀವು ನೋಡಿದರೆ ಒಂದು ವಿಡಿಯೋದಲ್ಲಿ ನಂದು ಈ ಥರ ಹಿಂಗೆ ಮುರಿದೋಗಿರೋದಿದೆ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಒಂದು ಒಳ್ಳೆ ಬ್ರ್ಯಾಂಡ್ ತೊಗೊಳ್ಳೋಣ ಅಂದ್ಬಿಟ್ಟು ಅಂತ ಇದನ್ನು ತೊಗೊಂಡಿದ್ದೀನಿ. ಸೊ ಜಸ್ಟ್ ಹ್ಯಾವ್ ಟು ಇಟ್. ಆ್ಯಂಡ್ ಈ ಸೈಡು ಇಫ್ ಯು ಆರ್ ಏನೋ ಡ್ರಾಯಿಂಗ್ ಲೈಕ್, ಸೊ ವಾಟ್ಸ್ ರಾಂಗ್ ವಿತ್ ಮೀ ಡ್ರಾಯಿಂಗ್ ಅಲ್ಲ, ಇವಾಗ ಐ ಹ್ಯಾವ್ ಟು ಅಪ್ಲೈ ಇಟ್ ಲೈಕ್ ದಿಸ್ ಆ್ಯಂಡ್ ಇಟ್ಸ್ ಗುಡ್. ಓಕೆ. ಅದ್ರ ಜೊತೆಗೆ ಪ್ಯಾಕ್ದೇನೆ ನಾನು ಫೌಂಡೇಶನ್ ಬ್ರಷ್ ಯೂಸ್ ತೊಗೊಂಡೆ. ಇವನ್ ದಿಸ್ ಇಸ್ ಆಲ್ಸೋ ವೆರಿ ಗುಡ್. ನನಗೆ ನಾನು ಫುಲ್ ಪೌಚೆ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ನನಗೆ ಅಷ್ಟೊಂದೆಲ್ಲ ಬೇಕಾಗಿಲ್ಲ. ಐ ಜಸ್ಟ್ ವಾಂಟೆಡ್ ನನಗೇನು ರಿಕ್ವೈರ್ಮೆಂಟ್ ಇದೆಯೋ ಅದನ್ನು ತೊಗೊಂಡೆ. ಸೊ ಇದನ್ನು ತೊಗೊಂಡಿದ್ದೀನಿ. ಯೂಶ್ವಲಿ ಬ್ರಷಸ್ ಹೇಗಿರಬೇಕು ಅಂತಂದರೆ, ನಾನು ಯೂಶ್ವಲಿ ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೆ ಮುಂಚೆ ಮೇಕಪ್ಗೆ. ಬಟ್ ಇವಾಗ ಅನಿಸ್ತು ಇಲ್ಲ, ನನ್ನ ಫ್ರೆಂಡ್ ಮ್ಯಾಕಲ್ಲಿ ಕೆಲಸ ಮಾಡ್ತಾಳಲ್ಲ, ಅವಳು ಹೇಳ್ತಾಳೆ ಬ್ರಷಸಲ್ಲಿ ತುಂಬ ಚೆನ್ನಾಗಿ ಫಿನಿಶ್ ಚೆನ್ನಾಗಿ ಸಿಗುತ್ತೆ. ಸೊ ನೀನು ಹೋದ್ರೆ ಬ್ರಷಸ್ಗೆ ಹೋಗು ಅಂತ. ಸೊ ನಾನು ಅವಾಗ ನಾನೊಂದು ಶೀನಲ್ಲಿ ಯಾವಾಗಲೂ ಆರ್ಡರ್ ಮಾಡಿದ್ದೆ, ಅದನ್ನು ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಝೆಪ್ಟೋದಲ್ಲಿ
ಮಾರ್ಸ್ ಕೂಡ ಒಳ್ಳೆ ಬ್ರ್ಯಾಂಡ್, ಅದನ್ನ ಯೂಸ್ ಮಾಡಿದೆ ಸೆಪ್ಟೋದಲ್ಲಿ ಆರ್ಡರ್ ಮಾಡಿಕೊಂಡು. ಬಟ್ ಅದನ್ನ ಇವಾಗ ನನ್ನ ಮಕ್ಕಂಗೆ ಕೊಟ್ಟಿದ್ದೀನಿ. ಸೊ ಇದು ನಾನು ಒಳ್ಳೆ ಬ್ರ್ಯಾಂಡಲ್ಲಿ ಯೂಸ್ ಮಾಡೋಣ ಅಂತ ಪ್ಯಾಕಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೆಲ್ಫ್ಗೆ ಅಲ್ವಾ ನನಗೆ, ಸೊ ಚೆನ್ನಾಗಿರೋದು ಯೂಸ್ ಮಾಡೋಣ, ಒಳ್ಳೆ ಬ್ರ್ಯಾಂಡು, ಅದಕ್ಕೆ ತೊಗೊಂಡೆ. ಆ್ಯಂಡ್ ಅಫ್ಕೋರ್ಸ್ ಡಿಮಾರ್ಟ್ಗೆ ಹೋದರೆ ಪ್ಲೀಸ್ ಡೋಂಟ್ ಫೋರ್ಗೆಟ್, ಬೇಕೇ ಬೇಕಿದ್ದು ಫ್ಯಾನ್. ಆ್ಯಂಡ್ ಯಾ, ಸೊ ನಾನು ಹೇಳಿದ್ನಲ್ಲ ಅವಾಗಲೇ ಒಂದು ಮಾಯಿಶ್ಚರೈಸರ್ ಅದು ಇಲ್ಲಿದೆ ನೋಡಿ, ಇಲ್ಲೊಂದು ಮಾಯಿಶ್ಚರೈಸರ್ ಇವಾಗ ಸಿಕ್ತು. ಸೊ ಇದೊಂದು ಮಾಯಿಶ್ಚರೈಸರ್ ಮಾರ್ಸಿಂದಾನೇ ಮಾರ್ಸಿಂದ ಒಂದು ಐಲೈನರ್ ಒಂಥರ ನೀಟಾಗಿ ಡ್ರಾ ಮಾಡ್ಬೋದು. ನಾನು ಜಸ್ಟ್ ಇದನ್ನ ಏನಕ್ಕೆ ಯೂಸ್ ಮಾಡ್ತೀನಿ ಅಂತಂದ್ರೆ, ನಂದು ಕಣ್ಣು ಪುಟ್ಟದಾಗಿರೋದಕ್ಕೆ ಇರೋದ್ರಿಂದ ಅದನ್ನ ಒಂಚೂರು ಸೈಡಲ್ಲಿ ಮಾತ್ರ ನಾನು ಲಿಫ್ಟ್ ಹಿಂಗ್ ಕೊಟ್ರೆ ಸ್ವಲ್ಪ ಇದು ಮಾಡಿ ಕೊಟ್ಟಾಗ ಇಟ್ ಲುಕ್ಸ್ ವೆರಿ ಗುಡ್, ಅದಕ್ಕೆ ಅಂತ ತಗೊಂಡಿದ್ದೀನಿ. ಇದು ಬಂದು ನಾನು ಅದೇ ಪಿಕ್ಸಿ ಏನು ಬ್ಲಷ್ ತಗೊಂಡಿದ್ದಕ್ಕೆ ನನಗೆ ಅವರು ಇದೊಂದು ಟೋನರ್ ಕೊಟ್ಟಿದ್ರು, ಗ್ಲೋ ಟಾನಿಕ್ ಅಂತ. ಅದನ್ನ ನನಗೆ ಅದೇ ನಾನು ಹೇಳ್ದಂಗೆ ಇದಕ್ಕೆ ಸ್ಪ್ರೇ ಇಲ್ಲ, ನಾನು ಕೈಗೆ ಹಾಕೊಂಡು ಯೂಸ್ ಮಾಡೋಷ್ಟು ನನಗೆ ಅಷ್ಟು ಹೈಜಿನ್ ಅಂತ ಅನ್ಸಲ್ಲ ಸ್ಕಿನ್ ಮೇಲೆ. ಸೊ ಅದಕ್ಕೆ ನಾನು ಅದನ್ನ ನಂದು ಹಳೆ ಒಂದು ಮಿಸ್ಟ್ ಖಾಲಿ ಆಗೋಯ್ತು, ಅದ್ರೊಳಗಡೆ ಹಾಕಿಟ್ಟಿದ್ದೀನಿ. ಸೊ ದಟ್ ಹಿಂಗೆ ಸ್ಪ್ರೇ ಮಾಡ್ಕೋಬಹುದು ಅಂತ. ಅಂಡ್ ಇನ್ನೊಂದು ನಾನು ಮರ್ತೋಗಿದ್ದೆ. ಸೊ ಈ ಸತಿ ಅಂದ್ರೆ ಲಾಸ್ಟ್ ಇಯರ್ ನಾನು ಇದನ್ನ ಟ್ರೈ ಮಾಡಿದ್ದೆ. ಸೊ ಇವಾಗ ಇದರಲ್ಲೇ ಬೇರೆ ಟ್ರೈ ಮಾಡೋಣ ಅಂತ ಐ ಆರ್ಡರ್ ದಿಸ್ ರೋಸ್ ಗ್ಲೋ ಮಿಸ್ಟ್. ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ತುಂಬಾ ಐ ಥಿಂಕ್ ವರ್ಷಾನ್ಗಟ್ಲೆಗಳಿಂದ ನಾನೊಂದು ಬ್ರ್ಯಾಂಡ್ ಟ್ರೈ ಮಾಡಬೇಕು ಸ್ಕಿನ್ಗೆ ಅಂತ ಇರ್ತಾ ಇದ್ದೆ. ಅದಕ್ಕೆ ಇವಾಗ ಸದ್ಯಕ್ಕೆ ನಾನು ಏನು ಅಫೋರ್ಡ್ ಮಾಡೋಕ್ಕಾಗಿರೋದು ಕುಟ್ಟಿ 7 ml. ಸೊ ಅದು ಬಂದು 7 ml ತಾನೇ ಇದು. ಇದನ್ನ ತಗೊಳ್ಳೋಣ ಅಂದ್ಬಿಟ್ಟು ಅಂದ್ರೆ ಇದು ತುಂಬಾ ಚೆನ್ನಾಗಿ ಮಾಡುತ್ತೆ ಸ್ಕಿನ್ ನೈಟ್ಗೆ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ತಗೊಂಡಿದ್ದೀನಿ. ಡೆಫಿನೆಟ್ಲಿ ನಾನು ಫಸ್ಟ್ ರಿವ್ಯೂಸ್ನ ನಿಮಗೆ ಕೊಡ್ತೀನಿ, ಅದಾದ್ಮೇಲೆ ನೀವು ತಗೊಳ್ಳಿ. ಬಿಕಾಸ್ ಇಟ್ ಇಸ್ ವೆರಿ 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 ಎಕ್ಸ್ಪೆನ್ಸಿವ್. ಇಷ್ಟಕ್ಕೇನೆ 1200-300 ಆ ಥರ. ಬಟ್ ಇದರಿಂದ ಸ್ಕಿನ್ ತುಂಬ ಚೆನ್ನಾಗಿ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ಅದಕ್ಕೆ ವೈ ನಾಟ್ ಅಂದ್ಬಿಟ್ಟು ಇದೊಂದು ಆರ್ಡರ್ ಮಾಡಿದ್ದೀನಿ. ನನಗೆ ಇಲ್ಲ ಆ ಥರ ಅಯ್ಯೋ ಮದುವೆ ಆಗೋಯ್ತು ನಾನು ಚೆನ್ನಾಗಿರಬಾರ್ದು ಆ ಥರ ಎಲ್ಲ ಏನೂ ಇಲ್ಲ. ನಾನು ಮದುವೆ ಆಗಿದ್ರು ನಾನು ಚೆನ್ನಾಗಿರಬೇಕು, ಏನೋ ಮಕ್ಕಳಾದ್ರೂ ನಾನು ಚೆನ್ನಾಗಿರಬೇಕು, 12 ಮುದುಕೆ ಆದರೂ ನಾನು ಸಖತ್ತಾಗಿರಬೇಕು, ಹಿಂಗೆ ನಾನು ಫುಲ್ ಬ್ಯಾಗಿ ಹಾಕೊಂಡು ಸ್ಟೈಲಿಶ್ ಆಗಿ ಸ್ಕಿನ್ ಎಲ್ಲ ಚೆನ್ನಾಗಿ ಇಟ್ಕೊಂಡು ನಾನು ಚೆನ್ನಾಗಿದ್ಬಿಟ್ಟು ಸಖತ್ತಾಗಿರ್ಬೇಕು ಅಂತ. ಸೊ ನಿಮಗೂ ನಾನು ಅದನ್ನೇ ಸಜೆಸ್ಟ್ ಮಾಡ್ತೀನಿ, ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್. ಸೊ ನಿಮ್ಮನ್ನ ಆ್ಯಕ್ಚುಲಿ ನಾನೊಂದು ಇದು ನೋಡಿದ್ದೆ, ನಮ್ಮಮ್ಮ ಯಾವಾಗಲೂ ಬೈತಾ ಇರ್ತಾರೆ, ಏನಕ್ಕೆ ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡ್ತೀಯಾ, ನಿಮ್ಗೆ ಇಷ್ಟೊಂದೆಲ್ಲ ಬೇಕಾ ಸುಮ್ಮನೆ ಅಂತ ಅಂದ್ಬಿಟ್ಟು ಅಂತ. ಬಟ್ ನಾನು ಯಾವುದೋ ಒಂದು ವಿಡಿಯೋ ಈ ಥರ ರೀಲ್ಸಲ್ಲೇನೆ ಹಿಂಗೆ ನೋಡ್ತಾ ಇದ್ದೆ, ಯಾರು ಅವ್ರ ಮೇಲೆ ಅವರೇ ತುಂಬಾ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ಕುಡ್ ಬಿ ಫಾರ್ ಹೇರ್, ಕುಡ್ ಬಿ ಫಾರ್ ಸ್ಕಿನ್ ಆಗಿರ್ಬೋದು, ಕೂದಲುಗೆ, ಅಥವಾ ಏನು ಬಟ್ಟೆಗೆ, ಎಂತಕ್ಕಾದ್ರೂ ಪರ್ಫ್ಯೂಮ್ ಎಂತಕ್ಕಾದ್ರೂ ಆಗಿರ್ಬೋದು. ನಮಗೆ ನಾವೇ ಯಾರು ತುಂಬ ಅದನ್ನ ಇನ್ವೆಸ್ಟ್ ಮಾಡ್ಕೊಳ್ತಾರೆ, ದೇ ಆರ್ ವೆರಿ ಕೈಂಡ್ ಅಂತೆ. ಆ್ಯಂಡ್ ದೇ ಆಲ್ವೇಸ್ ಪುಟ್ ದೆಮ್ ಸೆಲ್ಫ್ ಫಸ್ಟ್, ಅಂದರೆ ಸೆಲ್ಫ್ ಲವ್ ಅನ್ನೋ ಥರ ಅದನ್ನ ಫಸ್ಟ್ ಇರುತ್ತಂತೆ ಅವರಲ್ಲಿ. ಆಮೇಲೆ ಅವರು ದುಡ್ಡಿಗೆ ಕೇರೆ ಮಾಡಲ್ವಂತೆ ಆ ಥರ. ಬಿಕಾಸ್ ಅವ್ರಿಗೆ ಇನ್ವೆಸ್ಟ್ ಮಾಡ್ಕೊಳಕ್ ರೆಡಿ ಇದ್ದಾರೆ ಅಂದರೆ ಬೇರೆಯವ್ರಿಗೂ ತುಂಬ ಚೆನ್ನಾಗಿ ಇನ್ವೆಸ್ಟ್ ಮಾಡ್ತಾರಂತೆ. ಆ್ಯಂಡ್ ದೇ ವೆರಿ ಕೈಂಡ್ ಅಂತ ಆಯಿತು. ನಾನು ಅವಾಗ ಫುಲ್ಲು ಮಮ್ಮಿಗೆಲ್ಲ ಏನು ಫಾರ್ವರ್ಡ್ ಮಾಡಿ ನಾನು ತೋರಿಸಿಲ್ಲ. ದುಡಿತಾ ಇದ್ದೀವಿ, ಅಟ್ಲೀಸ್ಟ್ ಎಲ್ಲಿವರೆಗೂ ನಮ್ಮ ಕೈಲಿ ತಗೊಳಕ್ಕಾಗಿ ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅಲ್ಲಿವರೆಗೂ ನಾವು ಮಾಡ್ಕೊಬೋದಲ್ವಾ ಅನ್ಕೊಬೋದು. ಎಲ್ಲರೂ ಎಂತಕ್ಕೆ ತಗೊಂಡು ದುಡ್ಡು ವೇಸ್ಟ್ ಮಾಡ್ತೀಯಾ, ಇಟ್ಕೊಬೋದಲ್ವಾ ಅಂತಲೂ ನೋಡೋರಿಗೆ ಅನಿಸ್ಬೋದು. ಎಷ್ಟು ದಿನ ಅಂತ ದುಡ್ಡು ಸೇವ್ ಮಾಡಿ ಏನು ಮಾಡ್ತೀರಾ, ನಿಮಗೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಬೇಕು. ನಾನೊಂದು ಒಳ್ಳೆ ಬಟ್ಟೆ ಹಾಕೊಂಡ್ರೆ ನನಗೆ ಒಂಥರ ಕಾನ್ಫಿಡೆನ್ಸ್, ಓ ಮೈ ಗಾಡ್ ಐ ಆಮ್ ವೆರಿಂಗ್ ಗುಡ್ ಕ್ಲೋತ್ ಅಂತ. ಅಥವಾ ನಾನು ಒಂದಲೇ ಪರ್ಫ್ಯೂಮ್ ಹಾಕೊಂಡ್ರೆ ಓ ಮೈ ಗಾಡ್ ಐ ಆಮ್ ಸ್ಮೆಲ್ಲಿಂಗ್ ಸೋ ಗುಡ್ ಅಂತ ಅನ್ಸುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಆ ಫೀಲ್ ಯಾವುದ್ರಲ್ಲೂ ಸಿಗಲ್ಲ. ಆ್ಯಂಡ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರ್ತೀವಿ ಈ ಒಂದು ಮಿಡಲ್ ಕ್ಲಾಸ್, ಈ ಒಂದು ಬ್ರ್ಯಾಂಡ್. ಅವಾಗೆಲ್ಲ ನಾವು ಅವಾಗೆಲ್ಲ ನಮಗೆ ಪಾಂಡ್ಸೇ ಒಂದು ದೊಡ್ಡ ಬ್ರ್ಯಾಂಡ್, ಒಂದು ಮಾಯಿಶ್ಚರೈಸರೇ ದೊಡ್ಡ ಬ್ರ್ಯಾಂಡ್. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಒಂದು ಟೂತ್ ಬ್ರಷ್ ಅಥವಾ ಟೂತ್ ಪೇಸ್ಟ್ ಕೂಡ ಒಂದು ರೆಡ್ ಕಲರ್ ಏನೋ ಬರುತ್ತಲ್ಲ, ಅದು ನನ್ನ ಫೇವ್ರೆಟ್. ಅದನ್ನು ತೊಗೊಂಬಂದ್ಬಿಟ್ರೆ ನನಗೆ ರಿಚ್ ಫೀಲ್ ಅವಾಗ್ಲೇ. ಸೊ ಹಂಗಿರ್ಬೇಕಾದ್ರೆ ನಾವಿವಾಗ ಸ್ವಲ್ಪ ದುಡ್ಡಿದೆ, ತುಂಬ ಇಲ್ಲದೆ ಇರ್ಬೋದು, ನಾನು ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ಕೊಳ್ಳೋಷ್ಟು ದುಡ್ಡಿದೆ. ಒಂದು 6,000-7,000 ಕೊಟ್ಟು ಬ್ಯಾಗ್ ತೊಗೊಳ್ಳೋಷ್ಟು ನನಗೆ ದೇವ್ರು ನನ್ನ ಇಲ್ಲಿವರೆಗೂ ನಿಲ್ಸಿದ್ದಾರೆ ದೇವ್ರು ನಮ್ಮನ್ನ. ನಾನು ಇನ್ನೂ ಇಲ್ಲ ನಾನು ಅದನ್ನು ತೊಗೊಳ್ಳಲ್ಲ ಇದನ್ನು ತೊಗೊಳ್ಳಲ್ಲ, ನಾನು ದುಡ್ಡು ಸೇವ್ ಮಾಡ್ತೀನಿ ಅಂತಂದರೆ ದೇವ್ರಿಗೂ ಒಂದ್ಸತಿ ಬೇಜಾರಾಗತ್ತಲ್ವಾ. ನಾನು ನಿನಗೆ ಎಲ್ಲ ಆಪರ್ಚುನಿಟಿ ಕೊಟ್ಟೆ, ಚಿಕ್ಕ ವಯಸ್ಸಿಂದ ನೀನು ಆಸೆ ಇಟ್ಕೊಂಡಿದ್ದಕ್ಕೆ ನೀನು ಇನ್ನೂ ಹಂಗೆ ಒಳ್ಳೆ ಜುಗ್ಗಿ ಥರ ಕಂಜೂಸ್ ಥರ ಬದುಕ್ತಾ ಇದೆಯಾ, ನಿಂದು ಒಂದು ಬಾಳ ಅಂದ್ಬಿಟ್ಟು ಕಿತ್ಕೊಂಡ್ಬಿಟ್ರೆ ದೇವರು ಅಫ್ಕೋರ್ಸ್ ಕಿತ್ಕೊಳ್ಳಲ್ಲ. ಬಟ್ ಆ ಒಂದು ಲೂಸಿಂಗ್ ಪಾಯಿಂಟ್ಗೆ ಹೋಗಿ ಆಮೇಲೆ ನಾನು ಇದನ್ನು ತಗೊಳ್ಳಿಲ್ಲ ಅಂತೆಲ್ಲ ನಾವು ಅನ್ಸ್ಬಾರ್ದಲ್ವಾ. ಅದಕ್ಕೇನೆ ಸೆಲ್ಫ್ ಲವ್ ಇಸ್ ವೆರಿ 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 ಇಂಪಾರ್ಟೆಂಟ್. ಐ ಆಮ್ ನಾಟ್ ಜಸ್ಟ್ ಸೇಯಿಂಗ್ ಜಸ್ಟ್ ಬಿಕಾಸ್ ಐ ವಾಚ್ ಒನ್ ಆಫ್ ದ ವಿಡಿಯೋ ಅಂತ.
ಡೆಫಿನೆಟ್ಲಿ ನನ್ಗದು ನೋಡಿದಾಗ ನಂಗೆ ನಿಜವಾಗ್ಲೂ ಕನೆಕ್ಟ್ ಆಯಿತು. ನನ್ಗೇನಾದ್ರು ತೊಗೊಬೇಕು ಅಂತಂದ್ರೆ, ನಾನು ತೊಗೊಂಡೇ ತೊಗೊಳ್ತೀನಿ ಆಂಡ್ ಐ ಮೇಕ್ ಶ್ಯೂರ್ ಅದಕ್ಕೆ ಅಂತ ಸೆಪ್ರೇಟ್ ನಾನೊಂದು ಸೇವಿಂಗ್ಸ್ ಅಂತ ಮಾಡ್ಕೊಳ್ತೀನಿ. ನನಗೆ ಸೆಪ್ರೇಟ್ ಅಂತ. ಎಸೆನ್ಷಿಯಲ್ಸ್ ಅಲ್ವಾ ಇವೆಲ್ಲ ಶ್ಯಾಂಪೂ ಆಗಿರ್ಬೋದು, ಕಂಡೀಷನರ್ ಆಗಿರ್ಬೋದು, ಇದೆಲ್ಲ ಎಸೆನ್ಷಿಯಲ್ಸ್ ಬೇಕೇ ಬೇಕು ನಮಗೆ. ಸುಮ್ಮನೆ ಹೆಂಗೆಂಗೋ ಸ್ನಾನನೂ ಮಾಡ್ಕೊಂಬರ್ಬೋದು. ಬಟ್ ಹಿಂಗೇ ಸ್ನಾನ ಮಾಡಬೇಕು, ಇದನ್ನೇ ಯೂಸ್ ಮಾಡಬೇಕು. ಪುನೀತ್ ರಾಜ್‌ಕುಮಾರ್ ಒಂದು ಹೇಳ್ತಾರಲ್ಲ, ಹೆಂಗೆಂಗೋ ಬದುಕಂಗಿದ್ರೆ ಬದುಕ್ತೇವೆ, ಆದರೆ ನಂಗೆ ಹಿಂಗೇ ಬದುಕಬೇಕು ಅನ್ನೋದಿದೆ ಅಂತ ಹೇಳ್ತಾರಲ್ಲ, ಹಾಗೆ. ಸೊ ದೇವ್ರಿಗೂ ಬೇಜಾರಾಗಬಾರ್ದು. ಅಷ್ಟು ಒಳ್ಳೆ ಸ್ಯಾಲ್ರಿ ದುಡ್ಡು ಕೊಟ್ಬಿಟ್ಟು ನಿನಗೆ ಕೆಲಸ ಕೊಡ್ಸಿದ್ರು ನೀನು ಅದೇ ಶರ್ಟು ಕಿತ್ತೋಗಿರೋ ಡ್ರೆಸ್ಸೇ ಹಾಕೊಂಡು ಹೋಗ್ತಾ ಇದೀಯ ಅಂತ ಅವ್ರಿಗೂ ಅನಿಸ್ಬಾರ್ದು. ದೇವರು ಕೂಡ ಖುಷಿ ಪಡ್ತಾರೆ. ನಾನು ಅವಳನ್ನ ಇವಾಗ ದೇವ್ರೇನಾದ್ರು ಥಿಂಕ್ ಮಾಡ್ತಿದ್ರೆ ಶ್ರೇಯಾನ ನಾನು ಈ ಥರ ಕಳಿಸ್ದೆ ಈ ಒಂದು ವರ್ಲ್ಡ್ಗೆ. ಬಟ್ ಅವಳು ಎಷ್ಟು ಚೆನ್ನಾಗಿ ಅವಳನ್ನ ಕ್ಯಾರಿ ಮಾಡ್ತಾ ಇದ್ದಾಳೆ ಅಂತ ದೇವ್ರಿಗೂ ಖುಷಿ ಆಗತ್ತೆ ಅಲ್ವಾ. ಸೊ ಅದಕ್ಕೆ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ಎವ್ರಿಥಿಂಗ್. ಆಲ್ವೇಸ್ ಗ್ರೇಟ್ಫುಲ್ ಟು ಗಾಡ್. ನಾನು ಇವಾಗ ಏನೇ ಇಲ್ಲಿ ಬಂದಿದ್ರು ನಾನು ಇಲ್ಲಿವರೆಗೂ ಮಾಡ್ತಾ ಇದ್ದೀನಿ ಅಂತಂದ್ರು ದೇವರ ಆಶೀರ್ವಾದದಿಂದಾನೆ. ನಾನು ಇಲ್ಲಿವರೆಗೂ ಬಂದಿದ್ದೀನಿ, ಇಷ್ಟೆಲ್ಲ ತೊಗೊಂಡಿದ್ದೀನಿ. ಅಫ್ಕೋರ್ಸ್ ಇದಕ್ಕೆಲ್ಲ ಖರ್ಚಾಗಿದೆ, ಇಲ್ಲ ಅಂತ ಹೇಳ್ತಲ್ಲ. ಎಲ್ಲ ಸೇರಿ ಒಂದು ಹತ್ರ ಒಂದು ಒಂದಾಗಿದೆ. ನನ್ನ ಹಸ್ಬೆಂಡ್ ಒಂದಿಷ್ಟು ಪ್ಯಾಂಟ್ಸೇ ಇವಾಗ ಒಂದು 2,500 3,000 ಒಂದೊಂದು ಪ್ಯಾಂಟ್ ಇರುತ್ತೆ. ಸೊ ಎಲ್ಲ ಸೇರಿ ಒಂದು ಸರ್ಟನ್ ಅಮೌಂಟ್ ಆಗಿದೆ. ಬಟ್ ಇಟ್ಸ್ ಓಕೆ, ಇಟ್ಸ್ ಓಕೆ. ನಮಗೆ ನಾವು ಇಷ್ಟಪಟ್ಟಿದ್ದನ್ನು ತೊಗೊಂಡು ಸೆಲ್ಫ್ ಲವ್ ನಮಗೆ ನಾವು ಬೇಕಾಗಿರೋದು ತೊಗೊಳೋದ್ರಲ್ಲಿ ಯಾವುದು ತಪ್ಪಿಲ್ಲ. ಒಂದು ಸತಿ ಹೋದ್ರೇ ಒಂದು ಐಸ್ ಕ್ರೀಮ್ ತಿನ್ನೋದಕ್ಕೆ ₹500 ಆಗುತ್ತೆ ಇವಾಗ. ಸೊ ಇದೆಲ್ಲ ತುಂಬ ನೆಸೆಸರಿ ಇದೆ. ನಿಮಗೂ ಇಷ್ಟ ಆದರೆ ಅಂತ ತೊಗೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ವಿಡಿಯೋಸ್ ಮಾಡ್ತೀನಿ ಅಂತ ತುಂಬಾ ನಾನು ನಿಮಗೆ ಪ್ರಾಮಿಸಸ್ ಕೊಟ್ಟಿದ್ದೆ. ಬಟ್ ತುಂಬ ಅಂದರೆ ತುಂಬ ಬ್ಯುಸಿ ಇದ್ದೀನಿ ಲೈಫಲ್ಲಿ. ಐ ಆಮ್ ವರ್ಕಿಂಗ್ ಆನ್ ಸೋ ಮೆನಿ ಪ್ರಾಜೆಕ್ಟ್ಸ್. ಇದರಲ್ಲಿ ನನ್ನ ಬರ್ಡೇ ಆದಮೇಲೆ ಹೆಂಗಾಗಿದೆ ಅಂದರೆ, ನನ್ನ ಬರ್ಡೇ ಆದಮೇಲೆ ನನ್ನದೇ ಆದಂಥ ಒಂದು ಬ್ರ್ಯಾಂಡ್ ಲಾಂಚ್ ಮಾಡಿದೆ, ಆಭರಣ ಸುಂದರಿ ಅಂತ. ಅದು ನನಗೆ ಅದು ವೆಬ್ಸೈಟ್ ಕ್ರಿಯೇಟ್ ಮಾಡಿಸ್ಬೇಕು. ಅದಕ್ಕೆ ದುಡ್ಡು ಇಟ್ಕೊಂಡಿದ್ದೀನಿ. ಆದರೆ ನನಗೆ ಅವ್ರಿಗೆ ಕೊಟ್ಟು ನಾನು ಮಾಡಿಸಿದ್ರೆ ಇಮಿಡಿಯೇಟಾಗಿ ನಾನು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದಿದು. ಸೊ ಅದು ಇನ್ನು ಹೋಲ್ಡಲ್ಲಿದೆ. ಆ್ಯಂಡ್ ಅದಾದಮೇಲೆ ನನ್ನ ಹಸ್ಬೆಂಡ್ ಅವ್ರು ಇವಾಗ ಬೇಕಿಂಗ್ ಇದರಲ್ಲಿ ಅದ್ರ ಜೊತೆಗೆ ನಾನು ಕೆಲಸ ಮಾಡಬೇಕು, ಮನೆ ಕ್ಲೀನ್ ಮಾಡ್ಕೊಳ್ಬೇಕು, ಕುಕ್ ಮಾಡಬೇಕು, ತಿನ್ನಬೇಕು, ಪೂಜೆ ಮಾಡಬೇಕು. ಇವೆಲ್ಲ ಮಧ್ಯೆ ನನ್ನ ಕೆಲಸ ಅಂದರೆ ನಾನು ಇವಾಗ ಮಾಡೋ ಕೆಲಸಕ್ಕಿಂತ ನಾನೊಂದು ಇವಾಗ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗೆ ನಾನು ಕೈಂಡ್ ಆಫ್ ಕಾನ್ಫಿಡೆನ್ಷಿಯಲ್. ಬಟ್ ದಿಸ್ ಇಸ್ ಸೋ ಗುಡ್ ಆ್ಯಂಡ್ ಐ ಆಮ್ ಲವ್ವಿಂಗ್ ಇಟ್. ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಅಂಥ ಒಳ್ಳೆ ಪ್ರಾಜೆಕ್ಟ್ಗೆ ನಾನು ಕೆಲಸ ಮಾಡ್ತೀನಿ ಅಂತ. ಸೊ ನನಗೆ ಆ ಒಂದು ಸ್ಥಾನ ಮಾನ ಎಲ್ಲ ಕೊಟ್ಟು ಕಾಪಾಡಿದ್ದಾರೆ. ಐ ಥಿಂಕ್ ಕಮಿಂಗ್ ಡೇಸಲ್ಲಿ ನಾನು ಹಂಚ್ಕೊಳ್ತೀನಿ. ಬಟ್ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಚುಮ್ಮಿ ಕೂಡ ಬಂದೋದು. ನಾನು ಅವಳು ಮೀಟ್ ಹೋಗೋಕ್ಕೆ ಟೈಮ್ ಇಲ್ಲ. ಆ್ಯಂಡ್ ಅವಳೇ ಇವಾಗ ಬರ್ತಾ ಇದ್ದಾಳೆ. ಸೊ ಪ್ರಾಬ್ಲಿ ಆವಾಗ ಐ ವಿಲ್ ಟ್ರೈ ಟು ಮೇಕ್ ಅ ವಿಡಿಯೋ. ಆ್ಯಂಡ್ ನಾನು ಏನೇ ಹಾಕಿದ್ರು ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ. ನೀವು ಈ ಒಂದು ವಿಡಿಯೋದಲ್ಲಿ ಏನಾದರೂ ನಿಮ್ಗೆ ಇಷ್ಟ ಆಗಿ ನೀವು ತೊಗೊಂಡಿದ್ದಿದ್ರೆ, ನೀವು ನೈಕಾ ಸೇಲಲ್ಲಿ ಅದನ್ನು ಆರ್ಡರ್ ಮಾಡಿ ತೊಗೊಂಡಿದ್ದಿದ್ರೆ, ಅಥವಾ ನನ್ನ ನೋಡಿ ನಾನು ತೊಗೊಬೇಕು ಅಂತ ನೀವು ತೊಗೊಂಡಿದ್ದಿದ್ರೆ, ದಯವಿಟ್ಟು ನನಗೆ ಅದನ್ನು ಕಾಮೆಂಟಲ್ಲಿ ಹೇಳಿ, ನನಗೆ ಖುಷಿ ಆಗುತ್ತೆ. ಓಕೆನಾ. ನೌ ಬಾಯ್. ಸಿ ಯು ಗೈಸ್ ಇನ್ ಆರ್ ನೆಕ್ಸ್ಟ್ ವ್ಲಾಗ್. ಬಾಯ್ ನೌ.